ಆತ್ಮೀಯ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶಿಂಗಾಡಿ ಪೂಜಾರಿ, ಕುಂದಾನಗರಿ, ಬೆಳಗಾವಿಯಿಂದ. ಸ್ನೇಹಿತರೆ, ಇವತ್ತಿನ ಕ್ಲಾಸ್ ಒಳಗೆ ಏನ್ ಮಾಡೋಣ ಅಂತಾರ, ಈ SSC GD ಹಾಗೂ RRB ಎಕ್ಸಾಮ್ ಗಳಿಗೆ ಸಂಬಂಧಪಟ್ಟಂತೆ ಈ ಮ್ಯಾಥ್ ಕ್ಲಾಸ್ಗೆ ಎಲ್ರಿಗೂ ಸ್ವಾಗತ. ಮತ್ತು ಏನಪ್ಪಾ ಅಂತಾರೆ, ಈ 24 to 2024 ಶಿಫ್ಟ್ 3 ಒಳಗೆ ಕೇಳಿರ್ತಕ್ಕಂಥ ಮ್ಯಾಥ್ಸ್ ಪ್ರಶ್ನೆಗಳನ್ನ ನಾನು ಏನ್ ಮಾಡಿದ್ದೆ ಅಂತಾರ, ಹಿಂದಿನ ವಿಡಿಯೋದಲ್ಲಿ ಒಂದು 10 ಪ್ರಶ್ನೆಗಳನ್ನು ಬಿಡಿಸಿದ್ದೆ. ಇವತ್ತು ಒಂದಿಷ್ಟು ಪ್ರಶ್ನೆಗಳ ಈ ಕ್ಲಾಸ್ ಒಳಗೆ ಸಾಲ್ವ್ ಮಾಡೋಣ ಅಂತ ಹೇಳ್ತಾ ಟೈಮ್ ವೇಸ್ಟ್ ಮಾಡೋದು ಬೇಡ. ಪ್ರತಿದಿನ ಏನು ಅಂತಾರ 10 ಗಂಟೆಗೆ ಲೈವ್ ಕ್ಲಾಸ್ ಇರ್ತದ. ಮ್ಯಾಥ್ಸ್ ಪ್ರಶ್ನೆಗಳು ಎಲ್ರು ಅಟೆಂಡ್ ಆಗ್ರಿ ಅಂತ ಹೇಳ್ತಾ ನೆಕ್ಸ್ಟ್ ಏನ್ ಮಾಡೋಣ ಅಂತ ಪ್ರಶ್ನೆಯನ್ನ ಸಾಲ್ವ್ ಮಾಡೋಣ. ಓಕೆ, ಹಾಗಾದ್ರೆ ನೋಡ್ರಿ, ಫಸ್ಟ್ ಪ್ರಶ್ನೆ ಏನೈತಿ ಅಂತ, ಒಂದು ರೇಷಿಯೋಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ. ನೋಡ್ರಿ ಏನೈತಿ ಅಂತಾರ, ಇಫ್ X ರೇಷಿಯೋ Y = 3:5 ಅದ. ನೋಡ್ರಿ ಕ್ವಶನ್ ಓದ್ರಿ ಫಸ್ಟ್ ಸರಿಯಾಗಿ ಏನೈತಿ ಅಂತ ಹೇಳಿ. ಕ್ವಶನ್ ಸರಿಯಾಗಿ ಓದ್ರಿ, ಆಮೇಲೆ ಆನ್ಸರ್ ಮಾಡ್ರಿ. ಓಕೆ, ಇಲ್ಲಿ ರೇಷಿಯೋ ಏನೈತಿ ಅಂತಾರೆ 3:5 ಅಂತ ಹೇಳಿ ಐತಿ. X ರೇಷಿಯೋ Y = 3:5 ಅಂತ ಐತಿ. Z ರೇಷಿಯೋ W = 2X ರೇಷಿಯೋ 5Y. ದೆನ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ X into Z ರೇಷಿಯೋ Y into W. ನೋಡ್ರಿ, ಈಗ ಈ X Z ರೇಷಿಯೋ ಆಮೇಲೆ P W ರೇಷಿಯೋ, ಇವು ಎರಡು ತರದ ರೇಷಿಯೋ ಬೇಕು ನಮ್ಗೆ. ಈಗ ಈ ಎರಡು ತರದ ರೇಷಿಯೋ ಬೇಕು ಅಂತಾರ. ಈಗ ನೋಡ್ರಿ, X ವ್ಯಾಲ್ಯೂ ಎಷ್ಟೈತಿ? X ವ್ಯಾಲ್ಯೂ 3 ಅಂತೇಳಿ ಐತಿ. ಈ 3 ಬರ್ಕೊಳ್ರಿ. ಇನ್ನು ಇಲ್ಲಿ ಏನೂ ಇಲ್ಲ ಅಂತಾರೆ, ಇಂಟು ಇರ್ತದ. ಇಂಟು ಈಗ ನಮ್ಗೆ ಏನ್ ಬೇಕು? Z ವ್ಯಾಲ್ಯೂ ಬೇಕು. ಹಂಗಾರೆ Z ವ್ಯಾಲ್ಯೂ ಎಲ್ಲೈತಿ? Z ವ್ಯಾಲ್ಯೂ ಇಲ್ಲಿ ಐತಿ. ಓಕೆ, ಇದು V ಅಲ್ಲ, Y ಅಲ್ಲ, ಇದು Y. ಓಕೆ, ನೆಕ್ಸ್ಟ್ ಇಲ್ಲಿ ನಮ್ಗೆ Z ವ್ಯಾಲ್ಯೂ ಬೇಕು. ಇನ್ನು Y ವ್ಯಾಲ್ಯೂ ನೋಡ್ರಿ, ಇಲ್ಲಿ Y ವ್ಯಾಲ್ಯೂ 5 ಐತಿ. ಈ Y ವ್ಯಾಲ್ಯೂ 5 ಅಂತೇಳಿ ಬರ್ಕೊಂತೀನಿ. ಇಂಟು ಈಗ W ವ್ಯಾಲ್ಯೂ ಬೇಕು. ಸರ್, W ವ್ಯಾಲ್ಯೂ ಇಲ್ಲಿ 5 into Y ಐತಿ. ಹಂಗಾರೆ ಇಲ್ಲಿ ಫಸ್ಟ್ 2X ಅಂದ್ರೆ 2 ಇಂಟು X ವ್ಯಾಲ್ಯೂ ಎಷ್ಟೈತಿ? 3 ಐತಿ. ಹಂಗಾರೆ 2 into 3 ಅಂತಾರೆ, ಇದು ಎಷ್ಟಾಗತ್ರಿ? 6 ಆಗತ್ತ. ಅಂದ್ರೆ ಈ 6 Z ವ್ಯಾಲ್ಯೂ ಬರ್ಕೊಳ್ರಿ. ನೆಕ್ಸ್ಟ್ ಈ W ವ್ಯಾಲ್ಯೂ ನೋಡ್ರಿ, 5 into Y ಅಂದ್ರೆ 5 ಐತಿ. 5 into Y ವ್ಯಾಲ್ಯೂ ಎಷ್ಟೈತಿ? 5 ಐತಿ. ಹಂಗಾರೆ 5 5 ಎಷ್ಟು? 25. ಇದು 25 ಇಲ್ಲಿ ಬರ್ಕೊಂತೀನಿ. ಈಗ ಹಂಗಾರೆ ನೋಡ್ರಿ, 6 3 18, 25 5 125. ಹಂಗಾರೆ ಆಪ್ಷನ್ ಯಾವ್ದಾಗುತ್ತ? 18:125 ಅಂತೇಳಿ ಆಪ್ಷನ್ ಯಾವ್ದೈತಿ ಅಂತಾರೆ 2. ಜಸ್ಟ್ ಅಲ್ಲೇ ಕ್ಯಾಲ್ಕುಲೇಷನ್ ಮಾಡ್ಬೇಕು. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡ್ರಿ, ಯಾವ್ದಕ್ ಸಂಬಂಧಪಟ್ಟಿದ್ದೈತಿ ಅಂದ್ರೆ, ಒಂದು ಡಿಸ್ಕೌಂಟ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ. ನೋಡ್ರಿ ಏನದ ಅಂತಾರ, 3800 ನಮೂದಿತ ಬೆಲೆ ಇರುವ ಒಂದು ಪುಸ್ತಕವು 2128ಕ್ಕೆ ಮಾರಿದರೆ ಅದರ ಮೇಲೆ ನೀಡಲಾಗಿರುವ ಶೇಕಡಾವಾರು ರಿಯಾಯಿತಿ ಎಷ್ಟು? ನೋಡ್ರಿ, ಇದು ಇಂಪಾರ್ಟೆಂಟ್. ಶೇಕಡಾವಾರು ರಿಯಾಯಿತಿ ಅಂತಾರ ಡಿಸ್ಕೌಂಟ್. ಓಕೆ, ಈಗ ಅದ್ರದ್ ಮಾರ್ಕೆಟ್ ಪ್ರೈಸ್, ನಮೂದಿತ ಬೆಲೆ ಅಂತಾರೆ ಏನ್ ಹೇಳ್ರಿ? ಮಾರ್ಕೆಟ್ ಪ್ರೈಸ್ ಎಷ್ಟೈತಿ? 3800 ರೂಪಾಯಿ ಐತಿ. 3800 ರೂಪಾಯಿ ಐತಿ. ಈಗ ಅದನ್ನ ಎಷ್ಟಕ್ ಮಾರಾತನವ ಅಂಗಡಿಯವ? ನೋಡ್ರಿ, ಅದ್ರದ್ದು MRP ಎಷ್ಟೈತಿ ಅಂತಾರೆ? 3800 ಐತಿ. ಅದನ್ನ ಈಗ ಎಷ್ಟಕ್ ಮಾರಾತನ ಅಂತಾರೆ? 2128 ರೂಪಾಯಿ ಮಾರಾಟ ಮಾಡತಾನ. ನೋಡ್ರಿ, ಇಷ್ಟ ಇದ್ದಿದ್ದು ಇಷ್ಟಕ್ ಸಿಗತೈತಿ ಅಂತಾರ. ಎಷ್ಟು ಕಡಿಮೆ ಮಾಡಿದಾನ ನಮಗ? ಅಂದ್ರೆ ಕಡಿಮೆ ಮಾಡಿದಾನ ಅಂದ್ರೆ ಡಿಸ್ಕೌಂಟ್ ಕೊಡತಾನ. ಎಷ್ಟು ಕಡಿಮೆ ಮಾಡಿದಾನ? 3800 2128 ಮೈನಸ್ ಮಾಡ್ರಿ, ಎಷ್ಟಾಗತ್ತ? ಈ ಕಡೆ 800, ಈ ಕಡೆ 872 ಅಂದ್ರೆ 1672 ರೂಪಾಯಿ ಡಿಸ್ಕೌಂಟ್ ಆಯ್ತು. 1670 ಡಿಸ್ಕೌಂಟ್ ಆಯ್ತು. ನಮಗೇನ್ ಬೇಕಾಗಿತ್ತು ಇವಾಗ? ಈ ಇಷ್ಟ ಅಮೌಂಟ್ ಎಲ್ಲಾರ 1672 ಅಂತ ಎಲ್ಲ ಐತಿ? ಇಲ್ಲ. ಹಂಗಾರೆ ನಮಗೇನ್ ಬೇಕಾಗಿತ್ತು? ಶೇಕಡಾ ಬೇಕಾಗಿತ್ತು. ಇದು ಇಂಪಾರ್ಟೆಂಟ್. ಓಕೆ, ಹಂಗಾರ ಈ ಅಮೌಂಟ್ ಗೆ ಇಷ್ಟು ಡಿಸ್ಕೌಂಟ್ ಆಗತ್ತಿತ್ತು ಅಂತಾರ. ಶೇಕಡಾ ಅಂತಾರ 100ಕ್ಕೆ ಎಷ್ಟು ಅಂದ್ರೆ, ನೀವು ಯಾವ ರೀತಿ ಬಿಡಿಸ್ತಿದ್ರಿ ಈ ರೀತಿ. ಈ 3800 ರೂಪಾಯಿಗೆ ಎಷ್ಟು ಡಿಸ್ಕೌಂಟ್ ಆಗತ್ತೈತಿ? 1672 ರೂಪಾಯಿ ಡಿಸ್ಕೌಂಟ್ ಆಗತ್ತೈತಿ. ಪರ್ಸೆಂಟೇಜ್ ಅಂತಾರ 100ಕ್ಕ ಎಷ್ಟು ಅಂತೇಳಿ ಕ್ಯಾಲ್ಕುಲೇಷನ್ ಮಾಡ್ತಿರಲ್ಲ, ಇಷ್ಟು ಬರ್ದು ಇಲ್ಲೇ ಕಡ್ತಾ ಹೊಡಿತೀರಿ, ಇಲ್ಲ ಅಂತಾರ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀರಿ. ಇಷ್ಟೆಲ್ಲಾ ಬ್ಯಾಡ್ ಅಂದ್ರಿ ಅಂತ ನಾನ್ ನಿಮ್ಗೆ ಹೆಂಗ್ ಬರ್ಕೊಟ್ರಿ ಅಂತ ಹೇಳಿ, ಈ 3800 ರೂಪಾಯಿ ಏನೈತಲ್ಲ, ಇದಕ್ಕೆ ಎಷ್ಟು ಡಿಸ್ಕೌಂಟ್ ಆಗೈತಿ? ಇಷ್ಟು ಡಿಸ್ಕೌಂಟ್ ಆಗೈತಿ. ಅದನ್ನ ಏನ್ ಮಾಡ್ರಿ ಅಂತಾರೆ, ಮೇಲೆ ಬರ್ರಿ. 1672 ಇಂಟು ಶೇಕಡಾ ಅಂತಾರ 100ಕ್ಕ ಅಂದ್ರ ಇಂಟು 100 ಮಾಡ್ರಿ. ಈಗ ಈ 20 ಕ್ಯಾನ್ಸಲ್. ಈಗ ವಿಚಾರ ಮಾಡ್ರಿ, ಇಲ್ಲಿ ಬಿಡಿಸ್ತಂದಾಗ 8 ಐತಿ, ಇಲ್ಲಿ ಬಿಡಿಸ್ತಂದಾಗ 2 ಐತಿ. ಹಂಗಾರ 8ರ ಮಗ್ಗಿಯಾಗ 2 ಬರ್ತೈತಿ. ಒಂದು 8 4ರಲ್ಲಿ 32 ಬರ್ತೈತಿ, ಇನ್ನೊಂದು 8 9ರಲ್ಲೇ ಬರ್ತೈತಿ. ಹಂಗಾರೆ ಬಿಡಿಸ್ತಂದಾಗ 4 ಇರ್ಬೇಕು, ಇಲ್ಲ 9 ಇರ್ಬೇಕು. ಹಂಗಾರೆ ನೋಡ್ರಿ, ಇಲ್ಲಿ ಬಿಡಿಸ್ತಂದಾಗ 4 9 ಐತೆ? ಇಲ್ಲ. ಇಲ್ಲಿ ಬಿಡಿಸ್ತಂದಾಗ 4 ಐತಿ? ಎಸ್. ಓಕೆ, ಇಲ್ಲಿ ಬಿಡಿಸ್ತಂದಾಗ 4 9 ಐತೆ? ಇಲ್ಲ. ಇಲ್ಲಿ ಬಿಡಿಸ್ತಂದಾಗ 4 9 ಐತೆ? ಇಲ್ಲ. ಹಂಗಾರೆ ಆನ್ಸರ್ ಯಾವ್ದು ಹೇಳ್ರಿ? ಇದೆ 100% ಕರೆಕ್ಟ್. ಇಲ್ಲ ಜಸ್ಟ್ ಗ್ಯಾಸ್ ಮಾಡಿದ್ರಿ ಅಂತ ನೋಡ್ರಿ, 2 19ರಲ್ಲಿ 38 ಕಡ್ತಾ ಹೊಡೆದ್ರಿ ಅಂತಾರ, 2 8ರಲ್ಲಿ 16
2 3 6 1 ಉಳಿತು 12 ಆಯ್ತು 2 6 ಈಗ 91 94 76 ಇನ್ನ 7 ಉಳಿತು ಮತ್ತೆ 76 ಆಯ್ತು ಮತ್ತೆ 94 76 ಹಂಗಾರೆ ಎಷ್ಟು ಹೇಳ್ರಿ 44%. ಜಸ್ಟ್ ಇಷ್ಟ ಬಿಡಿಸಬಹುದಲ್ಲ, ಈ ರೀತಿ ಬರೋದು ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಏನ್ ಮಾಡ್ರಿ ಅಂತಾರ ಈ ರೀತಿ ಕ್ಯಾಲ್ಕುಲೇಷನ್. ಇಲ್ಲೇ ಗೆಸ್ ಮಾಡೋದು ಕೂಡ ಹೆಂಗಂತ ಗೊತ್ತಾಯ್ತಾ? ಗೆಸ್ ಮಾಡೋದು ಕೂಡ ಗೊತ್ತಾಯ್ತಲ್ಲ? ಎಸ್, ಅರ್ಥ ಆಗೈತೆ ಅಂತ ಅನ್ಕೊಂತೀನಿ. ಎಸ್, ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ಏನದ ನೋಡೋಣ. ಓಕೆ, ನೋಡ್ರಿ ಏನೈತಿ ಅಂತಾರ, the length and breadth of cuboid are increased by 50% and 20% respectively. Okay, if it is height is decreased by 30%, then what will be percentage increase in the volume of cuboid? ಅಂದ್ರ ಒಂದು ಕ್ಯೂಬಾಯ್ಡ್ ಅದ ರೀ, ಅಂದ್ರೆ ಒಂದು ಆಯತ ಘನ ಅದ, ಒಂದು ಆಯತ ಘನ. ಓಕೆ, ಈ ಆಯತ ಘನದ್ದು ಏನ್ ಕೊಟ್ಟಿದಾರ ಅಂತಾರ, ಲೆಂತ್ ಬ್ರಿಡ್ತ್ ಹೈಟ್ ಇನ್ಕ್ರೀಸ್ ಆಗತೈತಿ ಅಂತ. ಎಷ್ಟೆಷ್ಟು ಐತಿ ಗೊತ್ತಿಲ್ಲ. ನೋಡ್ರಿ ಅವ್ರು ಏನ್ ಕೇಳತಾರ, ಘನ ಭಾಗದ ಘನಪದಲ್ಲಿ ಉಂಡ. ಇದು ಜಸ್ಟ್ ನೀವು ಈಸಿಯಾಗಿ ಟ್ರಿಕ್ ಸಾಲ್ವ್ ಮಾಡ್ಕೋಬಹುದು, ಏನೂ ಇಲ್ಲ. 100 ಮೆಥಡ್ ನೇ ಸಾಲ್ವ್ ಮಾಡಿದ್ರೆ ಆನ್ಸರ್ ಬರ್ತೈತಿ. ನೋಡ್ರಿ ಏನಿಲ್ಲ, ಮೊದಲು ಎಷ್ಟಿತ್ತು ಗೊತ್ತಿಲ್ಲ, 100 ಇತ್ತು ಅಂತ ಇಟ್ಕೊಳ್ರಿ. ಈಗ 50% ಹೆಚ್ಚಿಗೆ ಆಗತೈತಿ ಅಂತಾರ. 50% ಅಂದ್ರೆ 150 ಡಿವೈಡ್ ಬೈ 100. ಓಕೆ, ಇಂಟು. ಆಮೇಲೆ ಯಾಕೆ ಹಿಂಗ್ ಇಂಟು ಮಾಡ್ಕೋಬೇಕು ಅಂತಾರ, ನಾವಲ್ಲಿ ಯಾವ್ದಂತಾರ ಈ ಘನಫಲ ಕಂಡುಹಿಡಿಬೇಕು ಅಂತಾರ ಏನ್ ಮಾಡ್ತೀವಿ ಅಂತಾರ, ಲೆಂತ್ ಇಂಟು ಬ್ರಿಡ್ತ್ ಇಂಟು ಹೈಟ್ ಅಂತೇಳಿ ಮಾಡ್ಕೊಂತೀವಿ. ವ್ಯಾಲ್ಯೂಮ್ ಕಂಡುಹಿಡ್ಕೋಬೇಕಾದ್ರೆ ಏನ್ ಮಾಡ್ತೀವಿ, ಲೆಂತ್ ಇಂಟು ಬ್ರಿಡ್ತ್ ಇಂಟು ಹೈಟ್ ಅಂತ ಮಾಡ್ಕೊಂತೀವಿ. ಇದಿಟ್ಟು ಹೆಚ್ಚಾಗತ್ತೈತಿ, ಇದಿಟ್ಟು ಹೆಚ್ಚಾಗತ್ತೈತಿ, ಇದಿಟ್ಟು ಹೆಚ್ಚಾಗತ್ತೈತಿ. ಜಸ್ಟ್ ಈ ರೀತಿ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಓಕೆ, 100 ಐತಿ ಅಂತ ಇಟ್ಕೊಳ್ಳೋಣ. ಇದು 50% ಹೆಚ್ಚಾಗತೈತಿ ಅಂತಾರ 150 ಡಿವೈಡ್ ಬೈ 100. ಇನ್ನು ಬ್ರಿಡ್ತ್ 20% ಏನಾಗತೈತಿ, ಹೆಚ್ಚಾಗತೈತಿ, ಹಂಗಾರೆ 120 ಡಿವೈಡೆಡ್ ಬೈ 100. ಓಕೆ, ಇನ್ ನೆಕ್ಸ್ಟ್ ಇದು ಏನಾಗತೈತಿ ನೋಡ್ರಿ, ಇಫ್ ಹೈಟ್ ಈಸ್ ಡಿಕ್ರೀಸ್ಡ್ ಅಂದ್ರೆ ಕಡಿಮೆ ಆಗತೈತಿ 30%, ಕಡಿಮೆ ಆಗತೈತಿ ಅಂದ್ರೆ ಏನ್ ಮಾಡ್ಕೋಬೇಕು, 70 ಡಿವೈಡೆಡ್ ಬೈ 100. ಈಗ ಏನ್ ಮಾಡ್ರಿ ಅಂತಾರೆ, ಕ್ಯಾನ್ಸಲ್ ಮಾಡ್ರಿ. ಈ 100 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. ನೆಕ್ಸ್ಟ್ ಕಡ್ತಾ ಹೊಡೆದ್ರಿ ಅಂತಾರ, 5 2 10, 5 3 15, ಇನ್ನ 2 1 2, 2 6 12. ನೋಡ್ರಿ ಇವಾಗ 3 6 18, 18 7 ಎಷ್ಟು ಅಂತಾರ 126. ಅಂದ್ರೆ ಮೊದಲ ಏರಿಯಾ ಎಷ್ಟಿತ್ತು, 100 ಇಟ್ಕೊಂಡಿದ್ವಿ. ಬಟ್ ಈಗ ಎಷ್ಟು ಏರಿಯಾ ಬರತೈತಿ, ಇನ್ಕ್ರೀಸ್ ಡಿಕ್ರೀಸ್ ಆದ ನಂತರ ಎಷ್ಟು ಬರತೈತಿ ಅಂತಾರ 126 ಬರತ್ತೆ. ಅಂದ್ರೆ ಎಷ್ಟು ಹೆಚ್ಚಾಗೈತಿ, 26% ಹೆಚ್ಚಾಗೈತಿ. ಇದೇ 26% ಏನಾಗತೈತಿ ಅಂತಾರೆ ಹೆಚ್ಚಾಗತೈತಿ. ಓಕೆ, ಕ್ಲಿಯರ್ ಆಯ್ತು ಅಂತ ಅನ್ಕೊಂತೀನಿ. ಇಲ್ಲ ಸರ್ ಇದು ನನಗೆ ಅರ್ಥ ಆಗಿಲ್ಲ, ನಾವು ರೇಷಿಯೋ ಮೆಥಡ್ ಬಿಡಿಸ್ತೀನಿ ಅಂದ್ರೆ ಕೂಡ ಬಿಡಿಸ್ಕೋಬಹುದು. ಓಕೆ, ಎಸ್. ಈಗ ಮೊದಲ ಏರಿಯಾ ಎಷ್ಟಿತ್ತು, ಮೊದಲ ಏರಿಯಾ ಕಂಡು ಹಿಡ್ಕೋಬೇಕಂತಾರ. ಮೊದಲಿನ ಏರಿಯಾ ನೋಡ್ರಿ, ಮೊದಲ ಏರಿಯಾ 1, ಆಮೇಲೆ ಏರಿಯಾ. ಓಕೆ, ಇದ್ರ ಏರಿಯಾ ಅಂದ್ರೆ ವ್ಯಾಲ್ಯೂಮ್ 1, ವ್ಯಾಲ್ಯೂಮ್ ತಗೊಳ್ರಿ, ವ್ಯಾಲ್ಯೂಮ್ 1, ವ್ಯಾಲ್ಯೂಮ್ 2. ಅಂದ್ರೆ ಮೊದಲ ವ್ಯಾಲ್ಯೂಮ್ ಎಷ್ಟಿತ್ತು ಅಂತಾರ, ಈ ವ್ಯಾಲ್ಯೂಮ್ ಕಂಡು ಹಿಡಿಬೇಕಾದ್ರೆ ಏನ್ ಮಾಡ್ತೀವಿ, ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್ ಮಾಡ್ತೀವಿ. ನೋಡ್ರಿ 50% ಅನ್ನೋದನ್ನ ನಾವ್ ಏನಂತ ಮಾಡ್ತೀವಿ, 1/2 ಅಂತೇಳಿ ಬರಿತೀವಿ, ಫ್ರಾಕ್ಷನ್ ವ್ಯಾಲ್ಯೂ. ಓಕೆ, ಸರ್ ಇದು 2 ಇತ್ತು, ಈಗ ಹೆಚ್ಚಾಗತೈತಿ ಅಂದ್ರೆ ಕೂಡ್ಸ್ಕೋಬೇಕು, ಅಂದ್ರೆ ಎಷ್ಟಾಗತ್ತ, 3 ಆಗತ್ತ ರೇಷಿಯೋ. ಇನ್ ನೆಕ್ಸ್ಟ್ 20% ಇದು ಹೆಚ್ಚಾಗತೈತಿ. 20% ಅನ್ನೋದು ಏನಂತ ಬರ್ತೀವಿ, 1/5 ಅಂತೇಳಿ ಬರಿತೀವಿ ರೇಷಿಯೋ ಒಳಗ. ಇದು ಹೆಚ್ಚಾಗತೈತಿ ಅಂದ್ರೆ ಕೂಡ್ಸ್ಕೊತೀವಿ, 5:6. ಓಕೆ, ಇನ್ನು ಆಮೇಲೆ 30% ಅನ್ನೋದನ್ನ ಯಾವ ರೀತಿ ಬರಿತೀವಿ, 30 ಡಿವೈಡ್ ಬೈ 100 ಅಂತಾರ 3/10 ಅಂತೇಳಿ ಬರಿತೀವಿ. ಇದೇನಾಗತೈತಿ, ಕಡಿಮೆ ಆಗತೈತಿ. ಕಡಿಮೆ ಅಂತಾರ ಏನ್ ಮಾಡ್ಬೇಕು, ಮೈನಸ್ ಮಾಡ್ಬೇಕು. ಇವಾಗ 10 3 7, ಮೊದಲು 10 ಇತ್ತು, ಈಗ 7 ಆಗತೈತಿ. ಓಕೆ, ಇದು ಮೊದಲ 2 ಇತ್ತು, ಹೆಚ್ಚಾಗಿ 3 ಆಗತೈತಿ. ಇದು ಮೊದಲ 5 ಇತ್ತು, ಇದು ಹೆಚ್ಚಾಗಿ 6 ಆಗತೈತಿ. ಇದು 10 ಇತ್ತು, ಕಡಿಮೆ ಆಗಿ 7 ಆಗತೈತಿ. ನಾನು 10 ಇತ್ತು, 3 ಕಡಿಮೆ ಆಗತೈತಿ. 2 ಇತ್ತು, 1 ಹೆಚ್ಚಾಗತೈತಿ. 5 ಇತ್ತು, 1 ಹೆಚ್ಚಾಗತೈತಿ. ಓಕೆ, ಈಗ ಇವೆಲ್ಲಾನು ಏನ್ ಮಾಡ್ಕೋಬೇಕು ಅಂತಾರ, ಇಂಟು ಮಾಡ್ಕೋಬೇಕು. ಇಲ್ಲ ಒಂದ್ಸಾರಿ ಇಲ್ಲಿ ಏನಾರ ಕಟ್ತಾ ಹೋದ್ರೆ ಕಟ್ತಾ ಹೊಡಿಬೇಕು. ನೋಡ್ರಿ ಇವಾಗ 2 1 2 3 6 ಕಟ್ತಾ ಹೊಡಿಬಹುದು. ನೆಕ್ಸ್ಟ್ ಮತ್ತೆ ಯಾವ ಹೋಗುದಿಲ್ಲ. ಹಂಗಾರೆ ನೋಡ್ರಿ 5 10 50, ನೆಕ್ಸ್ಟ್ 3 3 9 9 7 63. ಅಂದ್ರೆ 50 ಇದ್ದಿದ್ದು 63 ಆಗತೈತಿ. ಅಂದ್ರೆ ಎಷ್ಟು ಹೆಚ್ಚಾಗತೈತ್ರಿ, ಎಷ್ಟು ಹೆಚ್ಚಾಗೈತಿ, 13 ಹೆಚ್ಚಾಗೈತಿ. ಎಷ್ಟು ಹೆಚ್ಚಾಗೈತಿ, 13 ಹೆಚ್ಚಾಗೈತಿ. ಅಂದ್ರೆ 50ಕ್ಕ 13 ಹೆಚ್ಚಾಗೈತಿ ಅಂತಾರ ಪರ್ಸೆಂಟೇಜ್ ಅಂತಾರ 100ಕ್ಕೆ ಎಷ್ಟು. 50ಕ್ಕ 13 ಹೆಚ್ಚಾಗೈತಿ ಅಂದ್ರೆ ಪರ್ಸೆಂಟೇಜ್ ಅಂತಾರ 100ಕ್ಕೆ ಎಷ್ಟು. ಓಕೆ, ಈಗ ನೋಡ್ರಿ 51 52 13 ಎಷ್ಟು ಅಂತಾರ 26%. ಓಕೆ, ಗೊತ್ತಾಯ್ತು ಅಂತ ಅನ್ಕೊಂತೀನಿ. ಇಷ್ಟೇನಾಗತೈತಿ ಅಂದ್ರೆ ಹೆಚ್ಚಾಗತೈತಿ. ಕ್ಲಿಯರ್ ಆಗೈತಿ ಅಂತ ಅನ್ಕೊಂತೀನಿ. ಹಿಂಗೂ ಬಿಡಿಸಬಹುದು, ಹಂಗೂ ಬಿಡಿಸಬಹುದು. ಓಕೆ, ಎಸ್. ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡ್ರಿ ಏನದ ಅಂತಾರ, 1 kg ಟೊಮಾಟೊ ಬೆಲೆಯಲ್ಲಿ 120% ಹೆಚ್ಚಳವಾಗಿದೆ.
ಮೊದಲು 100% ಬೆಲೆ ಇರ್ತದ, ಅದೆಷ್ಟು ಐತಿ ಗೊತ್ತಿಲ್ಲ, 100% ನಮಗೇನ ಗೊತ್ತಿಲ್ಲ. ಬಟ್ ಈಗ ಎಷ್ಟು ಹೆಚ್ಚಿಗೆ ಆಗತೈತಿ, 120ರಷ್ಟು ಹೆಚ್ಚಾಗತೈತಿ. ಇದೇನು ಹೆಚ್ಚಾಗತೈತೋ ಅದರದ ಬೆಲೆ ಎಷ್ಟೈತಿ ಅಂತಾರ 720 ಹೆಚ್ಚಾಗತೈತಿ. ಇದು ಪರ್ಸೆಂಟೇಜ್ ಒಳಗೆ ಎಷ್ಟು ಹೆಚ್ಚಾಗತೈತಿ, ಅಮೌಂಟ್ ಒಳಗೆ 720 ಹೆಚ್ಚಾಗತೈತಿ. ಹಾಗಾದ್ರ ಹೊಸ ಬೆಲೆ ಅಂದ್ರೆ ಇದು ಮೊದಲು ಇದ್ದಿದ್ದು ಓಲ್ಡ್ 100%, ಇದು ಹೆಚ್ಚಿಗೆ ಆಗಿದ್ದು. ಅಂದ್ರೆ ಟೋಟಲ್ ಎಷ್ಟಾಯ್ತು ಇವಾಗ ಮೊದಲು ಬರ್ಕೊಡ್ರಿ. ಈ 120% ಏನು ಪರ್ಸೆಂಟೇಜ್ ಒಳಗೆ ಹೆಚ್ಚಿಗೆ ಆಗತೈತಲ್ಲ, ಈ 120% ಪರ್ಸೆಂಟೇಜ್ ಒಳಗೆ ಹೆಚ್ಚಿಗೆ ಆಗತೈತಿ, ಅಮೌಂಟ್ ಒಳಗೆ 720 ಹೆಚ್ಚಿಗೆ ಆಗತ್ತೆ. ಹಂಗಾರೆ ಇದ 120% ವ್ಯಾಲ್ಯೂ ಎಷ್ಟು ಹೇಳ್ರಿ, 700. ಓಕೆ, ಹಂಗಾರೆ ಈಗ ಮೊದಲ 100% ಇತ್ತು, ಈಗ 20% ಹೆಚ್ಚಾಯ್ತು. ಅಂದ್ರೆ ಟೋಟಲ್ ಎಷ್ಟಾಯ್ತು ಇವಾಗ 100 ಪ್ಲಸ್ 120 ಅಂದ್ರೆ 220%. ಈ ಹೆಚ್ಚಿಗೆ ಆಗಿದ್ದಲ್ಲ ಇದು ನೀವು. ಓಕೆ, ಈಗ ನೋಡ್ರಿ ಫಸ್ಟ್ 100 ಆಮೇಲೆ 120 ಹೆಚ್ಚಾಯ್ತು. ಅಂದ್ರೆ ಈಗ ಎಷ್ಟಾಯ್ತು ಟೋಟಲ್ 220 ಆಯ್ತು ನೀವು. ಅಂದ್ರೆ ಇದು ಎಷ್ಟು ನೋಡ್ರಿ, ಇಲ್ಲೇ ಕಟ್ತಾ ಬಿಡ್ಬೋದು. ಒಂದ್ಸಲ ಈ ಜೀರೋ ಕ್ಯಾನ್ಸಲ್ ಮಾಡ್ರಿ. 12 ಎಷ್ಟರಲ್ಲಿ 72, 12 6 72, ಇದೊಂದು ಜೀರೋ. 1 ಪಾರ್ಟ್ 60 ಅಂತಾರ, ಅದ 60 ಇಲ್ಲಿ ಇಂಟು ಮಾಡ್ರಿ. 22 6 ಎಷ್ಟಾಗುತ್ತೆ, 26 120, 2 6 12 ಅಂತಾರ 132 ಆಗುತ್ತೆ. ಆಮೇಲೆ ಇದೊಂದು ಜೀರೋ, 1320. ಇದು ಬ್ಯಾಡ ಅಂದ್ರೆ ಅಂದ್ರೆ ಜಸ್ಟ್ ಈ ರೀತಿ ಬರ್ಕೊಡ್ರಿ, ನಾ ಹೇಳಿನೆಲ್ಲ ಬರ್ಕೊಳ್ಳೋದು. 120% ವ್ಯಾಲ್ಯೂನೇ 720 ಅಲ್ಲ, ಈ 120% ವ್ಯಾಲ್ಯೂನೇ 720 ಈ ರೀತಿ ಬರ್ಕೋಬೇಕು. ಈಗ ನಮ್ಗೆ ನೀವು ಬೇಕಾಗೈತಿ ಅಂತಾರ ಓಲ್ಡ್ 100% ಹೆಚ್ಚಿಗೆ ಆಗಿತ್ತು 120. ಟೋಟಲ್ ಎಷ್ಟಾಯ್ತು 220 ಆಯ್ತು. ಅಂದ್ರೆ 220 ಬೇಕಾಗೈತಿ, ಅದನ್ನ ಇಲ್ಲಿ ಬರ್ಕೊಡ್ರಿ. ಈ ಜೀರೋ ಕ್ಯಾನ್ಸಲ್. 12 ಒಂದರ್ಲೆ 12 6 72, ಇದೊಂದು ಜೀರೋ. ಇನ್ 22 ಇಂಟು 60 ಅಂತ ನೋಡ್ರಿ ಎಷ್ಟಾಗತ್ತ, 1320 ಇಂಟು ಮಾಡಿದ್ರಿ ಅಂತ ಹೌದು. ಇಷ್ಟೇ ಬಿಡಿಸ್ಬೇಕು ನಾವು. ಎಕ್ಸಾಮ್ ಕ್ಲಿಯರ್ ಆಗ್ಬೇಕಂದ್ರೆ ಈ ರೀತಿ ಡೈರೆಕ್ಟ್ ಬರ್ಕೊಳ್ಳೋದು ಗೊತ್ತಾಗ್ಬೇಕ್ರಿ. ಹಿಂಗ್ ಬರ್ಕೊಂಡು ಇಲ್ಲಿ ಹೋಗ್ಲಿಲ್ಲ ಅಂದ್ರೆ ಕ್ರಾಸ್ ಮಾಡ್ತೀನಿ ಅನ್ನೋಕ್ಕಿಂತನು, ಇಷ್ಟು ಬರ್ಕೊಂತು ವೇಸ್ಟ್ ಮಾಡೋಕ್ಕಿಂತನು ಡೈರೆಕ್ಟ್ ಇಷ್ಟು ಬರ್ದ್ರಿ ಅಂತ ನೋಡ್ರಿ. ಇದಕ್ಕಿಂತನೂ ಕಡಿಮೆ ವರ್ಡ್ಸ್ ಬರ್ದಿವಿ. ಇಲ್ಲಿ ಅಂಕಿ ಎಷ್ಟು ಬರ್ದಿವಿ ನೋಡ್ರಿ, ಇದ್ರಾಗ ಎಷ್ಟು ಬರ್ದಿವಿ, ಇದ್ರಾಗ ಎಷ್ಟು ಬರ್ದಿವಿ ಅಬ್ಸರ್ವ್ ಮಾಡ್ರಿ. ಅಷ್ಟು ಟೈಮ್ ಏನಾಗುತ್ತಾರೆ ಇಲ್ಲಿ ಸೆಕೆಂಡ್ ಕೂಡ ಏನಾಗುತ್ತಾರೆ ಟೈಮ್ ಸೇವ್ ಆಗುತ್ತೆ. ನಾವು ಎಕ್ಸಾಮ್ ಕ್ಲಿಯರ್ ಮಾಡ್ಬೇಕು ಅಂತಾರೆ ಫೈನಲಿ ಈ ರೀತಿ ಬರೆಯಕ್ಕೆ ಪ್ರಾಕ್ಟೀಸ್ ಮಾಡ್ಬೇಕು. ಓಕೆ, ಎಸ್. ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡ್ರಿ, ಏನೈತಿ ಪ್ರಶ್ನೆ, ಯಾವ ರೀತಿ ಸಾಲ್ವ್ ಮಾಡ್ತೀರಿ ನೋಡ್ರಿ. ಏನೈತಿ ಅಂತಾರ, ಒಂದು ಬಸ್ 150 ಕಿಲೋಮೀಟರ್ ದೂರದಲ್ಲಿರುವ ತನ್ನ ಗಮ್ಯವನ್ನು ತಲುಪಲು ಅಂದ್ರೆ ಒಂದು ಸ್ಥಾನವನ್ನು ತಲುಪಲು ತನ್ನ ನಿಗದಿತ ವೇಳೆಯಿಂದ 60 ನಿಮಿಷಗಳನ್ನು ತಡವಾಗಿ ಹೊರಟಿದ್ದು. ನೋಡ್ರಿ, 150 ಕಿಲೋಮೀಟರ್ ಅನ್ನೋದು ಒಂದು ದೂರ ಐತಿ. ಇದನ್ನ ಯಾವ ಸ್ಪೀಡ್ ಒಳಗೆ ಹೊಂಟೈತಿ ಗೊತ್ತಿಲ್ಲ. ಬಟ್ ಏನಾಗತೈತಿ ಅಂತಾರ 60 ನಿಮಿಷ ಏನಾಗತೈತಿ ಲೇಟ್ ಆಗತೈತಿ. 60 ನಿಮಿಷ ಅಂತಾರ 1 ಗಂಟೆ ಏನಾಗತೈತಿ ಹೇಳ್ರಿ, ಲೇಟ್ ಆಗತೈತಿ, 1 ಅವರ್. ಓಕೆ, ನೆಕ್ಸ್ಟ್ ತನ್ನ ಎಂದಿನ ಸಮಯಕ್ಕೆ ಸರಿಯಾಗಿ ತಲುಪಲು ಎಂದಿನ ವೇಗಕ್ಕಿಂತ 5 km/h ಹೆಚ್ಚಿಸಿತು. ಅಂದ್ರೆ ಈಗ ಏನ್ ಮಾಡತೈತಿ, ಈಗ ಯಾವ ಸ್ಪೀಡ್ ಒಳಗೆ ಹೋಗತೈತಿ ಗೊತ್ತಿಲ್ಲ, ಬಟ್ ಲೇಟ್ ಆಗತೈತಿ. ಈಗ 5 km/h ಸ್ಪೀಡ್ ಅನ್ನ ಹೆಚ್ಚು ಮಾಡತಾನ. ಹಾಗಾದ್ರೆ ಈ ಹೆಚ್ಚು ಮಾಡಿದಂದ್ರೆ ಕರೆಕ್ಟ್ ಟೈಮ್ ಹೋಗಿ ರೀಚ್ ಆಗ್ತಾನ. ಅಂದ್ರೆ 0 ಟೈಮ್, ಲೇಟು ಆಗೋದಿಲ್ಲ ಕಡಿಮೆ ಆಗೋದಿಲ್ಲ. ಓಕೆ, ಹಾಗಾದ್ರೆ ಆ ಬಸ್ಸಿನ ಎಂದಿನ ವೇಗ ಎಷ್ಟು? ನಾನು ನಿಮ್ಮ ಕ್ಲಾಸ್ನೊಳಗೆ ಸಾಲ್ವ್ ಮಾಡ್ಬೇಕಂತಾರ ಯಾರಾದ್ರೂ ಓಲ್ಡ್ ಸ್ಟೂಡೆಂಟ್ ಇದ್ರಿ ಅಂತಾರ ಈ ಡಿಸ್ಟೆನ್ಸ್ ಕಂಡುಹಿಡಿಬೇಕಾರ, ಈ ಡಿಸ್ಟೆನ್ಸ್ ಐತಲ್ಲ, ಈ ಡಿಸ್ಟೆನ್ಸ್ ಕಂಡುಹಿಡಿಬೇಕಾರ ನಾನು ಹೇಳ್ತಿದ್ದೆ, ಒಂದ್ ರೈಲು ಒಂದು ಸ್ಪೀಡ್ ಒಳಗೆ ಹೋಯ್ತು ಅಂತಾರ ಇಷ್ಟು ನಿಮಿಷ ಲೇಟ್ ಆಗ್ತದ, ಅಥವಾ ಈಗ ಸ್ಪೀಡ್ ಎಷ್ಟು ಇನ್ಕ್ರೀಸ್ ಮಾಡ್ತು ಅಂತಾರ ಇಷ್ಟು ಜಲ್ದಿ ಹೋಗ್ತದ. ಅರ್ಲಿ ಲೇಟ್ ಅಂತ ಹೇಳಿದ್ದೆ ನಾನು ಕ್ವಶನ್ ಅಲ್ಲಿ. ಅರ್ಲಿ ಲೇಟ್ ಅಂದಾಗ ಏನ್ ಮಾಡ್ಕೊಂತಿದ್ವಿ ಅಂದ್ರೆ ಎರಡು ಕೂಡ್ಸ್ಕೊಂತಿದ್ವಿ. ಈಗ ಒಂದ್ ಅರ್ಲಿ ಒಂದು ಲೇಟ್ ಅಂದಾಗ ಎರಡು ಏನ್ ಮಾಡ್ತಿದ್ವಿ ಕೂಡ್ಸ್ಕೊತಿದ್ವಿ. ಬಟ್ ಈಗ ಲೇಟ್ ಆಗತೈತಿ, ಅರ್ಲಿನೂ ಹೊಂಟಿಲ್ಲ, ಕರೆಕ್ಟ್ ಹೊಂಟೈತಿ ಅಂತ ಏನು ಇಲ್ಲ. ಜಸ್ಟ್ ಇದು ಪ್ಲಸ್ ಮಾಡಿದ್ರು ಅಷ್ಟೇ ಬರುತ್ತೆ, ಮೈನಸ್ ಮಾಡಿದ್ರು ಅಷ್ಟೇ ಬರುತ್ತೆ, ಏನ್ ಮಾಡಿದ್ರು ಅಷ್ಟೇ, ಇಷ್ಟೇ ಟೈಮ್ ಇರುತ್ತೆ. ಟೈಮ್ ಏನು ಚೇಂಜ್ ಆಗೋದಿಲ್ಲ, 1 ಗಂಟೆನೆ. ಓಕೆನಾ? ಈಗ ಬಟ್ ಡಿಸ್ಟೆನ್ಸ್ ಕಂಡುಹಿಡಿಯೋದು ಕೇಳತ್ತಿಲ್ಲ. ಡಿಸ್ಟೆನ್ಸ್ ಕಂಡುಹಿಡಿಬೇಕಾದ್ರೆ ಅಲ್ಲಿ ಏನ್ ಮಾಡ್ತಿದ್ವಿ, ಜಸ್ಟ್ ಡಿಸ್ಟೆನ್ಸ್ ಕಂಡುಹಿಡಿಬೇಕಾರ ಎರಡು ಸ್ಪೀಡ್ ಅಂದ್ರೆ ಇಂಟು ಮಾಡ್ಕೊಂತಿದ್ವಿ. ಸ್ಪೀಡ್ 1 ಇಂಟು ಸ್ಪೀಡ್ 2 ಎರಡು ಇಂಟು ಮಾಡ್ಕೊಂಡು ಏನ್ ಮಾಡ್ತಿದ್ವಿ ಅಂದ್ರೆ ಸ್ಪೀಡ್ 1 ಡಿಫರೆನ್ಸ್ ಸ್ಪೀಡ್ 2 ಮಾಡ್ಕೊಂತಿದ್ವಿ, ಇಂಟು ಟೈಮ್ ಮಾಡ್ಕೊಂತಿದ್ವಿ. ಈಗ ನಮ್ಗೆ ಏನ್ ಸಿಗ್ತಿತ್ತು, ಈ ಡಿಸ್ಟೆನ್ಸ್ ಸಿಗ್ತಿತ್ತು. ಓಕೆ, ಬಟ್ ಈ ಡಿಸ್ಟೆನ್ಸ್ ಸಿಗ್ತಿತ್ತು. ಈಗ ಈ ಡಿಸ್ಟೆನ್ಸ್ ಕೊಟ್ಟಾರ, ಹಾಗಾದ್ರೆ ನಮಗೆ ಇದ್ರಾಗ ಬೇಕಾಗೈತಿ. ಓಕೆ, ಹಾಗಾದ್ರೆ ಹೆಂಗ್ ಸಾಲ್ವ್ ಮಾಡ್ಕೋತೀರಿ ನೋಡ್ರಿ. ಈ ಡಿಸ್ಟೆನ್ಸ್ ಕಂಡು ಹಿಡಿಬೇಕಾದ್ರೆ ನಾವ್ ಏನ್ ಮಾಡ್ತಿದ್ವಿ, ಎರಡು ಸ್ಪೀಡ್ ಇಂಟು ಮಾಡ್ಕೊಂತಿದ್ವಿ. ಒಂದ್ಸಲ ಏನ್ ಮಾಡ್ತಿದ್ವಿ, ಎರಡು ಸ್ಪೀಡ್ ಡಿಫರೆನ್ಸ್ ತೆಗಿತಿದ್ವಿ. ಅಂದ್ರೆ ಈ ಸ್ಪೀಡ್ ಹೋಗೋದಾಗ ಇಷ್ಟು ಲೇಟು, ಈ ಸ್ಪೀಡ್ ಹೋಗೋದಾಗ ಇಷ್ಟು ಜಲ್ದಿ ಅಂತೇಳಿ ಕೊಡ್ತಿದ್ರಲ್ಲ, ಅವಾಗ ಎರಡು ಸ್ಪೀಡ್ ಇಂಟು ಮಾಡ್ತಿದ್ವಿ. ಎರಡು ಸ್ಪೀಡ್ ವ್ಯತ್ಯಾಸ ತೆಗೆದು ನಾವು ಸ್ಪೀಡ್ ತಗೋತಿದ್ವಿ, ಇಂಟು ಟೈಮ್ ಅಂತೇಳಿ ಮಾಡ್ಕೊಂತಿದ್ವಿ. ಅಂದ್ರೆ ಅಲ್ಲಿ ಒಂದು ಅರ್ಲಿ ಲೇಟ್, ಈಗ ಎರಡು ಕೂಡ್ಸ್ಕೊತಿದ್ವಿ. ಒಂದು ಅರ್ಲಿ ಇನ್ನೊಂದು ಅರ್ಲಿ, ಈಗ ಮೈನಸ್ ಮಾಡ್ಕೊಂತ
ಇನ್ನೊಂದು ಲೇಟ್ ಮತ್ತು ಲೇಟ್ ಇವು ಮೈನಸ್ ಮಾಡ್ಕೊಂತಿದ್ವಿ. ಲೇಟ್ ಅಂದಾಗೂ ಮೈನಸ್ ಮಾಡ್ತಿದ್ವಿ, ಅರ್ಲಿ ಅಂದಾಗೂ ಮೈನಸ್ ಮಾಡ್ತಿದ್ವಿ, ಅರ್ಲಿ ಲೇಟ್ ಅಂದಾಗ ಪ್ಲಸ್ ಮಾಡ್ತಿದ್ವಿ. ಬಟ್ ಈಗ ಅರ್ಲಿ ಐತಿ ಕರೆಕ್ಟ್ ಐತಿ ಅಂತ ಏನು ಚೇಂಜಸ್ ಪ್ಲಸ್ ಮಾಡಂಗಿಲ್ಲ, ಮೈನಸ್ ಮಾಡಂಗಿಲ್ಲ, ಏನು ಮಾಡಂಗಿಲ್ಲ. ಓಕೆ, ಜಸ್ಟ್ ಈ ರೀತಿ ಅದೇ 1 ಗಂಟೆ ಅಂತ ತಗೋಬೇಕು. ಇಲ್ಲಿ ಟೈಮ್ ಎಷ್ಟು ತಗೋಬೇಕು? 1 ಗಂಟೆ ತಗೋಬೇಕು. ಬಟ್ ಈ ಡಿಸ್ಟೆನ್ಸ್ ಕೊಟ್ಟಾರಲ್ಲ, ಡಿಸ್ಟೆನ್ಸ್ ಎಷ್ಟೈತಿ? 150 ಐತಿ. 150 ಈಕ್ವಲ್ ಟು ಸ್ಪೀಡ್ 1 ಎಷ್ಟೈತಿ ಗೊತ್ತಿಲ್ಲ, ಆ ಸ್ಪೀಡ್ 1 ಅಷ್ಟೇ ಬರ್ಕೊಳ್ಳೋಣ ಇಂಟು. ಇನ್ನು ಸ್ಪೀಡ್ 2 ಇದಕ್ಕಿಂತನೂ 5 ಹೆಚ್ಚಾಗತೈತಿ. ಅಂದ್ರ ಸ್ಪೀಡ್ 1 ಎಷ್ಟೈತಿ ಅಲ್ಲ, ಅದಕ್ಕಿಂತನೂ 5 ಹೆಚ್ಚೈತಿ. ಓಕೆ, ಬೈ ಇವೆರಡು ನೋಡ್ರಿ, ಇದು ಮೊದಲು ಎಷ್ಟೈತಿ ಗೊತ್ತಿಲ್ಲ, ಬಟ್ ಇದಕ್ಕಿಂತ ಇದು 5 ಹೆಚ್ಚೈತಿ ಅಂದ್ರೆ ಡಿಫ್ರೆನ್ಸ್ ಏನಾಗುತ್ತೆ? 5 ಆಗುತ್ತೆ. ಇಂಟು ಟೈಮ್ 1 ಗಂಟೆ, 60 ನಿಮಿಷ ಅಂದ್ರೂ ಒಂದೇ, 1 ಗಂಟೆ ಅಂದ್ರೂ ಒಂದೇ. ಈಗ ಇದನ್ನ ಸಾಲ್ವ್ ಮಾಡ್ಕೋಬೇಕು. ನೋಡ್ರಿ, ಇಲ್ಲಿ ಏನು ಇಲ್ಲ ಅಂತಾರೆ ಡಿವೈಡ್ ಇರ್ತದೆ. ಇಲ್ಲಿ ಕಡ್ತಾ ಹೊಡಿತೀವಿ, ಇಲ್ಲಿ ಕಡ್ತಾ ಹೊಡಿತೀವಿ. ಬಟ್ ಈ ಛೇದೊಳಗೆ ಇದ್ದಿದ್ದು ಈ ಈಕ್ವಲ್ ಟು ದಾಟಿತು ಅಂದ್ರೆ ಏನಾಗುತ್ತೆ? ಇಂಟು ಆಗುತ್ತೆ. ಅವ್ರಿಗೆ ಇದು ಇಂಟು ಆಯ್ತಾ ನೋಡ್ರಿ, 15 5ರಲ್ಲಿ 75, ಇದೊಂದು 0, 750 ಈಕ್ವಲ್ ಟು ಈಗ ಸ್ಪೀಡ್ 1 ಇಂಟು ಸ್ಪೀಡ್ 1 ಪ್ಲಸ್ 5 ಇಷ್ಟು. ಈ ಈಕ್ವೇಶನ್ ಏನಾಗ್ಬೇಕಂದ್ರೆ ಈಕ್ವಲ್ ಆಗ್ಬೇಕು. ಈಗ ನೋಡ್ರಿ ಏನಾಗ್ಬೇಕು ಅಂತಾರ, ಈಗ ಮೊದಲು ಇದ್ದಿದ್ದ ಸ್ಪೀಡ್ ಹಂಗಾರ ಬಸ್ಸಿನ ಎಂದಿನ ವೇಗ, ಮೊದಲು ಇದ್ದಿದ್ದ ಸ್ಪೀಡ್ ಕೇಳತ್ತಾರ. ಹಂಗಾರ ಈ ಸ್ಪೀಡ್ ಎಷ್ಟು ಇರುತ್ತೋ ಅದಕ್ಕಿಂತನೂ ಇದು 5 ಹೆಚ್ಚೈತಿ. ಹಂಗಾರೆ ಈಗ ನಾನು ಇದನ್ನ 20 ತಗೊಂಡೆ ಅಂತಾರ. ಈಗ ಇಲ್ಲಿ 20 ಆಪ್ಷನ್ ಥ್ರೂ ಮಾಡ್ಬೇಕು. ಇವಾಗ 20 ತಗೊಂಡೆ ಅಂತಾರ. 20ಕ್ಕ ಇದು 5 ಹೆಚ್ಚು ಅಂತಾರ, 25 ಆಯ್ತು. ಇವೆರಡು ಇಂಟು ಮಾಡಿದ್ರೆ ಇಲ್ಲಿ 750 ಆಗ್ಬೇಕು. ಆಗತ್ತೆ ನೋಡ್ರಿ, 25 2ರಲ್ಲಿ 50, ಇದು 500 ಆಗತೈತಿ. ಅಂದ್ರೆ ಈ ಆಪ್ಷನ್ ಏನು? ರಾಂಗ್. ಈಗ ಆಪ್ಷನ್ ನೆಕ್ಸ್ಟ್ ಹೋಗೋಣ ಮುಂದೆ. ಓಕೆ, ಇದನ್ನ ತೆಗೀರಿ. ಓಕೆ, ಈಗ ಈ ಆಪ್ಷನ್ ತಗೋತೀನಿ 25. ಈಗ ನಾನು ಇದು 25 ತಗೊಂಡೆ ಅಂತಾರ, ಇದೆಷ್ಟು ತಗೋಬೇಕು? 25 ಪ್ಲಸ್ 5 ಅಂತಾರ 30 ತಗೋಬೇಕು. 25 3ಲೆ 75, ಇದೊಂದು 0, 750 ಆಯ್ತಾ? ಅಂದ್ರೆ ಇದು 750 ಐತಿ. ಅಂದ್ರೆ 750 ಈಕ್ವಲ್ ಟು 750 ಅಂತಾರೆ. ಯಾವ ಸ್ಪೀಡ್ ತಗೊಂಡಾಗ? ಈ ಸ್ಪೀಡ್ ತಗೊಂಡಾಗ ಈ ಆನ್ಸರ್ ಸರಿ. ಇದನ್ನ ಆಲ್ರೆಡಿ ನಾನು ಕ್ಲಾಸ್ ಒಳಗೆ ಇಂತ ಒಂದ್ 2-3 ಕ್ವಶನ್ ಬಿಡಿಸಿನಿ. ಯಾರು ಆಫ್ಲೈನ್ ಒಳಗೆ ಇದ್ರಿ ಅಂತಾರ ಗೊತ್ತಾಗಿರತ್ತ. ಓಕೆ, ಇಂತ ಕ್ವಶನ್ ಬಿಡಿಸಿನಿ ನಾನು ಆಲ್ರೆಡಿ. ನೋಡಿರ್ಬೇಕಂತ ನಿಮ್ ನೋಟ್ಸ್ ತೆಗೆದು ಗೊತ್ತಾಗುತ್ತೆ. ಈಗಿಲ್ಲ ಸರ್ ನಾನು ಆಪ್ಷನ್ ಥ್ರೂ ಮಾಡ್ತೀನಿ ಅಂದ್ರೂ ಕೂಡ ಮಾಡ್ಕೋಬಹುದು, ಜಸ್ಟ್ ಡೈರೆಕ್ಟ್. ಈಗ ಡಿಸ್ಟೆನ್ಸ್ ಐತಿ ಅಂತ ಇಟ್ಕೊಳ್ಳೋಣ. ಈಗ ಯಾವ ಸ್ಪೀಡ್ ಒಳಗೆ ಹೊಂಟಾನ ಗೊತ್ತಿಲ್ಲ, ಬಟ್ ಅದಕ್ಕಿಂತ 5 ಸ್ಪೀಡ್ ಹೋದ ಅಂತ ಕರೆಕ್ಟ್ ಟೈಮಿಗೆ ರೀಚ್ ಆಗ್ತಾನೆ. ಅಂದ್ರೆ 1 ತಾಸು ಡಿಫ್ರೆನ್ಸ್ ಬರ್ಬೇಕು. ಈಗ ಈ ಸ್ಪೀಡ್ ಅಂದ್ರೆ ಡಿಸ್ಟೆನ್ಸ್ ಡಿವೈಡ್ ಬೈ ಸ್ಪೀಡ್, ತಾಸಿಗೆ 20 ಹೋಗ್ತಾನ ಅಂತ ಇಟ್ಕೊಳ್ಳೋಣ. ಓಕೆ, ಈಗ ಅದೇನಾರ ಇದಕ್ಕಿಂತ 5 ಹೆಚ್ಚು ಮಾಡಿದ ಅಂತಾರ, ಅದೇ ಡಿಸ್ಟೆನ್ಸ್ ಅನ್ನ 5 ಹೆಚ್ಚು ಮಾಡಿದ ಅಂತಾರ. ಇಲ್ಲಿ ಬರ್ತಕ್ಕಂಥ ಟೈಮ್, ಇಲ್ಲಿ ಬರ್ತಕ್ಕಂಥ ಟೈಮ್ ಎಷ್ಟು ಡಿಫ್ರೆನ್ಸ್ ಇರ್ಬೇಕು ಹೇಳ್ರಿ? 1 ಗಂಟೆ ಡಿಫ್ರೆನ್ಸ್ ಇರ್ಬೇಕು. ಹಾಗಾದ್ರೆ ನೋಡ್ರಿ, ಈ 0 ಕ್ಯಾನ್ಸಲ್, ಇಲ್ಲಿ ಪಾಯಿಂಟ್ ಒಳಗೆ ಬರ್ತೈತೆ ಆನ್ಸರ್. ಇಲ್ಲಿ 6 ಗಂಟೆ ಬರ್ತೈತಿ, ಇಲ್ಲಿ ಪಾಯಿಂಟ್ ಒಳಗೆ ಬರ್ತೈತಿ. ಅಂದ್ರೆ ಎಷ್ಟು? 7.5 ಅಂತೇಳಿ ಬರ್ತೈತಿ. ಡಿಫ್ರೆನ್ಸ್ ಎಷ್ಟು ಆಗತೈತಿ ನೋಡ್ರಿ, ಇಲ್ಲಿ 60 ನಿಮಿಷ ಲೇಟ್ ಆಗತೈತಿ. ಇಲ್ಲಿ ಕರೆಕ್ಟ್ ಈ ಸ್ಪೀಡ್ ಒಳಗೋದ್ರೆ ಕರೆಕ್ಟ್ ಹೋಗ್ತಾನ, ಈ ಸ್ಪೀಡ್ ಒಳಗೋದ್ರೆ ಏನಾಕೈತಿ? ಲೇಟ್ ಆಕೈತಿ. ಓಕೆ, ಈ ಸ್ಪೀಡ್ ಒಳಗೋದ್ರೆ ಲೇಟ್ ಆಕೈತಿ. ಬಟ್ ಎಷ್ಟು ಲೇಟ್ ಆಗತೈತಿ? ಇಲ್ಲಿ 7.5 ಗಂಟೆ ತಗೋತೈತಿ, ಇಲ್ಲಿ 6 ಗಂಟೆ ತಗೋತಿ. ಹಂಗಾರೆ 1.5 ಅವರ್ ತಗೋತೈತಿ. ಬಟ್ ಒಂದೇ ತಾಸು ಡಿಫ್ರೆನ್ಸ್ ಬರ್ಬೇಕಲ್ಲ. ಹಂಗಾರೆ ಈ ಆಪ್ಷನ್ ಏನಾಗುತ್ತೆ? ಇಲ್ಲಿ ರಾಂಗ್ ಆಗುತ್ತೆ. ಜಸ್ಟ್ ಗೆಸ್ ಮಾಡೋದು ಹೇಳತ್ತೀನಿ ನಾನು. ಓಕೆ, ಬಟ್ ಗೆಸ್ ಮಾಡೋದು. ಈಗ ಈ ರೀತಿ ಈ ಆಪ್ಷನ್ ಏನಾಯ್ತು? ಅಲ್ಲಿ ರಾಂಗ್ ಆಯ್ತು. ಈಗ ನಾನು 2ನೇ ಆಪ್ಷನ್ ಹೋಗ್ತೀನಿ. ಮೊದಲು 25 ಸ್ಪೀಡ್ ಒಳಗೆ ಹೋದ ಅಂತ ತಾಸಿಗೆ 25 ಅಂದ್ರೆ 150 ಕಿಲೋಮೀಟರ್ ಹೋಗಕ್ಕೆ ಎಷ್ಟು ತಾಸು ಬೇಕು ಅವನಿಗೆ? 25 ಒಂದರ್ಲೆ 25 6 ತಾಸನ ಹೋಗ್ತಿದ್ದ. ಈಗ ಅದೇ 155 ಕಿಲೋಮೀಟರ್ ನ ಎಂದಿನ ವೇಗಕ್ಕಿಂತ ಅಂದ್ರೆ ಮೊದಲೇನು 25 ಹೋಗ್ತಿದ್ದ ಅಂದ್ರೆ ಈಗ 5 ಹೆಚ್ಚು ಮಾಡತಾನಲ್ಲ, ಅಂದ್ರೆ ಈಗ 30 ಹೋಗ್ತಾನೆ. ಈ 0 ಕ್ಯಾನ್ಸಲ್, 3 ಒಂದರ್ಲೆ 3 5, ಈಗ 5 ಗಂಟೆ ಒಳಗೆ ಹೋಗ್ತಾನೆ. ಮೊದಲು 6 ಗಂಟೆ ಒಳಗೆ ಹೋಗ್ತಿದ್ದ, ಈಗ 5 ಗಂಟೆ ಒಳಗೆ ಹೋದ್ರೆ ಕರೆಕ್ಟ್ ಟೈಮ್ ರೀಚ್ ಆಗ್ತಾನ. ಬಟ್ ಅದಕ್ಕಿಂತ ನೋಡ್ರಿ ಇವಾಗ 1 ಗಂಟೆ ಕಡಿಮೆ ತಗೊಳತೈತಲ್ಲ. ನೋಡ್ರಿ ಇವಾಗ ಕರೆಕ್ಟ್ ಟೈಮ್ಗೆ ಕರೆಕ್ಟ್ ಹೋಗ್ತಾನ. ಈಗ 1 ತಾಸು ಏನಾಗತೈತಿ? ಹೆಚ್ಚಾಗತೈತಿ ಅಂತಾರ. ಇದು ತಗೊಂಡಾಗ ಬರತೈತಾರ ಆನ್ಸರ್ ಅಷ್ಟೇ. ಇದು ಟ್ರಿಕ್, ಆಪ್ಷನ್ ಥ್ರೂ ಗೆಸ್ ಮಾಡೋದು. ಇಲ್ಲ ಜಸ್ಟ್ ಈ ರೀತಿ ನಮ್ಗೆ ಕಾನ್ಸೆಪ್ಟ್ ಗೊತ್ತೈತ್ರಿ, ನಾ ಕಲ್ತೀನಿ ಅಂದ್ರೆ ಈ ರೀತಿ ಬಿಡಿಸ್ಬೇಕು. ಇಲ್ಲ ಜಸ್ಟ್ ಗೆಸ್ ಮಾಡ್ತೀನಿ ಅಂತ ಈ ರೀತಿ ಬಿಡಿಸ್ಬೇಕು. ಓಕೆ, ಎಸ್. ಆಗ ಮುಂದಿನ ಪ್ರಶ್ನೆ ನೋಡ್ರಿ, ಏನೈತಿ ಕ್ವಶನ್ ಟೈಮ್ ಅಂಡ್ ವರ್ಕ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ. ಯಾವ ರೀತಿ ಸಾಲ್ವ್ ಮಾಡ್ತೀರಿ? ಓಕೆ, ನೋಡ್ರಿ ಕ್ವಶನ್ ಯಾರಿಗೆ ಕಾನ್ಸೆಪ್ಟ್ ಅರ್ಥ ಆಗುತ್ತೋ ಅವ್ರು ಬಿಡಿಸ್ತಾರೆ. ಕಾನ್ಸೆಪ್ಟ್ ಅರ್ಥ ಆಗ್ಬೇಕು. ಏನೈತಿ ಕಾನ್ಸೆಪ್ಟ್ ನೋಡ್ರಿ. 8 ದಿನಗಳ ಕಾಲ ಕೆಲಸ ಮಾಡಿದ ನಂತರ, ನೋಡ್ರಿ 8 ದಿನ ಕೆಲಸ ಮಾಡಿದ ನಂತರ ಕೇವಲ 10% ಪೂರ್ಣಗೊಂಡಿದೆ ಎಂದು ಪಾಯಲ್ ಕಂಡುಕೊಳ್ಳುತ್ತಾನೆ. ಈ ಪಾಯಲ್ ಕೆಲಸ ಮಾಡತನ 8 ದಿನ ಮಾಡಿದಾನ. ಈಗ ವಿಚಾರ ಮಾಡಿ ಕೆಲಸ ಮುಗಿದೈತಿ, ಅಯ್ಯೋ ಅಷ್ಟ ಮುಗಿದೈತಲ್ಲ. ಓಕೆ, ಕೆಲ್ಸದ 10% ಅಷ್ಟ ಮುಗಿದೈತಲ್ಲ ಅಂತೇಳಿ ವಿಚಾರ ಮಾಡತಾನ. ಕೆಲಸವು ಪೂರ್ಣಗೊಂಡಿದೆ ಎಂದು ಪಾಯಲ್ ತಿಳ್ಕೊಳ್ತಾನ. ಆಗ ಏನ್ ಮಾಡ್ತಾನ ಅಂತಾರ, ಅವಳು ಪಾಯಲ್ಗಿಂತ
50% ಹೆಚ್ಚು ಕಾರ್ಯದಕ್ಷತೆಯುಳ್ಳ. ನೋಡ್ರಿ, ಪಾಯಲ್ ಏನ್ ಕೆಲಸ ಮಾಡತ್ತಾರಲ್ಲ, ಈ ಪಾಯಲ್ಗಿಂತ 50% ಹೆಚ್ಚು ಕಾರ್ಯದಕ್ಷತೆಯುಳ್ಳ ಅಂದ್ರೆ ಕೆಲಸ ಮಾಡೋ ಎಫಿಷಿಯನ್ಸಿ ಇರ್ತಕ್ಕಂತ ಪಿಂಕಿಯನ್ನು ಕೆಲಸಕ್ಕೆ ನೇಮಿಸುತ್ತಾರೆ. ನೋಡ್ರಿ, ಈಗ ಪಾಯಲ್ ಕೆಲಸ ಮಾಡತ್ತಿದ್ರು, ಈಗ ಏನ್ ಮಾಡ್ತಾರ ಅಂತಾರ, ಈ ಪಾಯಲ್ಗಿಂತನೂ 50% ಎಫಿಷಿಯನ್ಸಿ ಸಾಮರ್ಥ್ಯ ಜಾಸ್ತಿ ಇದ್ದವ್ರನ್ನ ತಂದು ಕೆಲಸಕ್ಕೆ ಹಚ್ಚತ್ತಾರ. ಯಾರವರು? ಪಿಂಕಿ ಅವ್ರನ್ನ. ಉಳಿದ ಕೆಲಸವನ್ನು ಪೂರ್ಣಗೊಳಿಸಲು ಅವರಿಬ್ಬರು ಒಟ್ಟಾಗಿ ಎಷ್ಟು ದಿನ ತೆಗೆದುಕೊಳ್ಳಬಹುದು? ನೋಡ್ರಿ, ಇಲ್ಲಿ ಫಸ್ಟ್ ಪಿಂಕಿ ಮತ್ತು ಪಾಯಲ್ ಇಬ್ಬರು ಜನ ಅದಾರ. ಓಕೆ, ಈ ಪಾಯಲ್ಕಿಂತನೂ ಈ ಪಿಂಕಿದ ಎಫಿಷಿಯನ್ಸಿ ಎಷ್ಟೈತೆ? 50%. ಅಂದ್ರೆ ಇವ್ರದ್ದು ಏನಾರ 100 ತಗೊಂಡ್ರಿ ಅಂತಾರೆ, ಇವ್ರದ್ದು 150 ತಗೋಬೇಕು. ಇಲ್ಲ, ಈ 50% ಅನ್ನೋದನ್ನ ನಾವ್ ಇಲ್ಲೇ ಕರ್ತಾ ಹೊಡೆದ್ರಿ ಅಂತ ನೋಡ್ರಿ, 52ರಲ್ಲಿ 53ಲೆ 52ರಲ್ಲಿ 53ಲೆ 3:2 ಅಂತ ತಗೋಬೋದಾ? ಡೈರೆಕ್ಟ್ ಬರಿತೀನಿ 3:2 ಅಂತ, ಡೈರೆಕ್ಟ್ 3:2 ಅಂತೇಳಿ ಬರಿತೀನಿ. 3:2 ಇವ್ದು ಅವ್ರ ಎಫಿಷಿಯನ್ಸಿ. ಇಲ್ಲ 50% ಅಂದ್ರೆ 1/2, ಪಾಯಲ್ದು 2 ಐತಾರ, ಅವ್ರದ್ದು ಹೆಚ್ಚೈತಿ ಅಂತ 2:3 ಅಂತೇಳಿ ಇಲ್ಲೂ ಬರ್ಕೋಬಹುದು. ಓಕೆ, ಎಸ್. ಈಗ ನೋಡ್ರಿ, ವಿಚಾರ ಮಾಡ್ರಿ, ಯಾರು ಕೆಲಸ ಮಾಡತ್ತಾರ? ಪಾಯಲ್ ಮಾಡತ್ತಾರ. ಪಾಯಲ್ದು ಒಂದಿನದ ಕೆಪಾಸಿಟಿ ಎಷ್ಟೈತಿ? 2 ಐತಿ. ಪಿಂಕಿದ ಎಷ್ಟೈತಿ? 3 ಐತಿ. ಅಂದ್ರೆ ಈ 2 ಎಫಿಷಿಯನ್ಸಿ ಇಟ್ಕೊಂಡ ಆಲ್ರೆಡಿ ಎಷ್ಟು ದಿನ ಮಾಡಿದಾರ ಅವರು? 8 ದಿನ ಮಾಡಿದಾರ. ನೋಡ್ರಿ, ಪಾಯಲ ದಿನಕ್ಕೆ 2 ಯೂನಿಟ್ ಕೆಲಸ ಮಾಡ್ತಾರ. ಹಂಗ ಎಷ್ಟು ದಿನ ಮಾಡಿದಾರ? ಈಗ ಆಲ್ರೆಡಿ 8 ದಿನ ಮಾಡಿದಾರ. ಹಂಗಾರೆ 2 8 16 ಯೂನಿಟ್ ಕೆಲಸ ಮುಗ್ದೈತಿ. ಎಷ್ಟು ಮುಗ್ದೈತ್ರಿ? 16 ಯೂನಿಟ್. ಈಗ ವಿಚಾರ ಮಾಡಿ, 16 ಯೂನಿಟ್ ಟೋಟಲ್ ಕೆಲಸ ಎಷ್ಟೈತಿ ಗೊತ್ತಿಲ್ಲ, ಬಟ್ 16 ಯೂನಿಟ್ ಮುಗ್ದೈತಿ. ಟೋಟಲ್ ಅಂದ್ರೆ 100% ಇರುತ್ತೆ. ಟೋಟಲ್ ಅಂದ್ರೆ ಎಷ್ಟು ಇರುತ್ತೆ ಹೇಳ್ರಿ? 100% ಇರುತ್ತೆ. ಈ 100% ದಾಗ 8 ದಿನಕ್ಕ 16 ಯೂನಿಟ್ ಮುಗ್ದೈತಿ. ಓಕೆ, ಬಟ್ ಈಗ ಗೊತ್ತಾಗೈತೆ ಈಗ ಎಷ್ಟು % ಕೆಲಸ ಮುಗ್ದೈತಿ ಅಂತ? 10% ಕೆಲಸ ಮುಗ್ದೈತಿ. మరి 10% ಕೆಲಸ ಮಾಡಿದಾರ, ಇನ್ನು ಎಷ್ಟು ಉಳಿದೈತಿ? ಬಾಕಿ 90% ಕೆಲಸ ಉಳಿದೈತಿ. 100ನ್ಯಾಗ 10% ಮುಗ್ದೈತಿ, 90% ಉಳಿದೈತಿ. ಈ 10% ಆಲ್ರೆಡಿ ಎಷ್ಟು ಮಾಡಿದಾರ ಕೆಲಸ? 16 ಯೂನಿಟ್ ಮಾಡಿದಾರ. ಹಂಗಾರೆ ಈ 10% ಕೆಲಸನ ಎಷ್ಟು ಅಂತಾರ? 16 ಯೂನಿಟ್. ಇಲ್ಲಿ 90% ಕೆಲಸ ಉಳಿದಿದ್ದು ನೋಡ್ರಿ, ಉಳಿದಿದ್ದ ಕೆಲಸನ ಕೇಳ್ತಾರಲ್ಲ ಅವರು, ಉಳಿದ ಕೆಲಸವನ್ನು ಅವರಿಬ್ಬರು ಒಟ್ಟಾಗಿ ಎಷ್ಟು ದಿನ ತೆಗೆದುಕೊಳ್ಳಬಹುದು? ಓಕೆ, ಹಂಗಾರೆ ಎಷ್ಟು ಉಳಿದೈತಿ ಕೆಲಸ ನೋಡ್ರಿ. ಇವಾಗ ಈ 0 ಕ್ಯಾನ್ಸಲ್, 1 ಪಾರ್ಟ್ 16 ಅಂತಾರ, 9 ಪಾರ್ಟ್ ಎಷ್ಟಾಗತ್ತ? 16 9ರಲ್ಲಿ 144 ಯೂನಿಟ್ ಇನ್ನು ಉಳಿದೈತಿ ಕೆಲಸ. ಈ 144 ಯೂನಿಟ್ ಅನ್ನ ಯಾರು ಮಾಡ್ಬೇಕು ಇವಾಗ? ಅವರಿಬ್ಬರು ಒಟ್ಟಾಗಿ, ಅಂದ್ರೆ ಇಬ್ರು ಸೇರಿ ಎಷ್ಟಾಗತ್ತ? 3 + 2 ಅಂತಾರ 5 ಆಗತ್ತ. ಈ 5 ಯೂನಿಟ್ ಕಟ್ತಾ ಹೊಡಿ. ಈಗ ಆನ್ಸರ್ ಸಿಗತ್ತೆ ನೋಡ್ರಿ. 5 1ರಲ್ಲಿ 5, 5 2ರಲ್ಲಿ 10, 4 ಉಳಿತು 40 ಆಯ್ತು, 5 8ರಲ್ಲಿ 40, ಇನ್ನು 4 ಶೇಷ ಉಳಿತು, ಪಾಯಿಂಟ್ ಕೊಟ್ರಿ ಅಂತ 40 ಆಗತ್ತ. 5 8.8 ಅನ್ನೋದು ಸರಿ. ಓಕೆ, ಒಂದ್ಸಲ ಅರ್ಥ ಆಗ್ಲಿಲ್ಲ ಅಂತ ಏನ್ ಮಾಡ್ರಿ, ಸ್ವಲ್ಪ ಹಿಂದೋಗಿ ಆರಾಮ್ಸೆ ನೋಡ್ಕೊಂತ ಬರ್ರಿ, ಮತ್ತೊಂದ್ಸಾರಿ ನೀಟಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆನಾ? ಎಸ್. ಹಾಗಾದ್ರೆ ಮುಂದಿನ ಪ್ರಶ್ನೆ ಹೋಗೋಣ. ಎಸ್, ಬರ್ರಿ. ನೋಡ್ರಿ, ಒಂದು ಮೆನ್ಸುರೇಷನ್ ಗೆ ಸಂಬಂಧಪಟ್ಟಂತ ಪ್ರಶ್ನೆ, ಭಾರಿ ಕ್ವಶನ್ ಅದಾವ್ರಿ. ಯಾರು ಕರೆಕ್ಟ್ ಪ್ರಾಕ್ಟೀಸ್ ಮಾಡ್ತೀರಾ ಕ್ವಶನ್ ಅನ್ನ, ಏನೇನು ಇಲ್ಲ ಕ್ವಶನ್ ಪೇಪರ್ ಒಳಗೆ. ನೋಡ್ರಿ, ದ ರೇಡಿಯಸ್ ಆಫ್ ಹೆಮಿಸ್ಫಿಯರ್ ಇಸ್ 2.1 ಸೆಂಟಿಮೀಟರ್. ರೇಡಿಯಸ್ ಓಕೆ ಎಷ್ಟೈತಿ? 2.1 ಐತಿ. ವಾಟ್ ವಿಲ್ ಬಿ ಇಟ್ಸ್ ವ್ಯಾಲ್ಯೂ? ನೋಡ್ರಿ, ಹೆಮಿಸ್ಫಿಯರ್ ಅಂದ್ರೆ ಅರ್ಧಗೋಳ. ಓಕೆ, ಯಾವ ರೀತಿ ಇರುತ್ತೆ? ತಬಲ ನೋಡಿರಲ್ಲ, ಈ ಟೈಪ್. ಇದು ತಬಲ ಅಂದ್ರೆ ಒಂದು ಹೆಮಿಸ್ಫಿಯರ್ ಐತಿ ಅಂತ ತಿಳ್ಕೊಂಡು, ಅರ್ಧಗೋಳ. ಓಕೆ, ಇದೇನೈತಲ್ಲ, ಈ ತರದ ರೇಡಿಯಸ್ ಎಷ್ಟೈತಿ ಅಂತ 2.1 ಐತಿ. ಓಕೆ, ಈಗ ಇದ್ರದ್ದು ಏನ್ ಕೇಳತಾರ ಅಂತಾರ? ವ್ಯಾಲ್ಯೂಮ್ ಕೇಳತಾರ. ವ್ಯಾಲ್ಯೂಮ್ ಕಂಡುಹಿಡಿಬೇಕಾದ್ರೆ ನಮ್ ಫಾರ್ಮುಲಾ ಏನು ಅಂತಾರ? 2/3 ಇಂಟು πr². ಇದು ಫಾರ್ಮುಲಾ. ಓಕೆ, ನೋಡ್ರಿ, 2/3 ಇಲ್ಲೇ ಐತಿ. ಪೈ ವ್ಯಾಲ್ಯೂ ನಮ್ಗೆ ಗೊತ್ತೈತಿ. ಪೈ ವ್ಯಾಲ್ಯೂ ಎಷ್ಟು? 22/7. ಇದು ಪೈ ವ್ಯಾಲ್ಯೂ. ಓಕೆ, ನೆಕ್ಸ್ಟ್ r³ ಅಂತಾರ. ರೇಡಿಯಸ್ 2.1 ಐತಿ. 2.1 ಅನ್ನ 3 ಸಾರಿ ಗುಣಿಸ್ಬೇಕು. ಬರ್ಕೊಳ್ರಿ, 2/3 ಇಂಟು ಪೈ ವ್ಯಾಲ್ಯೂ ಎಷ್ಟು? 22/7. 22/7. ಇನ್ ರೇಡಿಯಸ್ 2.1³ ಅಂತಾರ. 3 ಸಲ ಇಂಟು ಮಾಡ್ಬೇಕು. 2.1 ಇಂಟು 2.1 ಇಂಟು 2.1. ಈಗ ನೋಡ್ರಿ, ಇದು ಪಾಯಿಂಟ್ ದಿಂದ ಹೊರಗೆ ಬರ್ಬೇಕಾದ್ರೆ ನಾ ಏನ್ ಮಾಡ್ತೀನಿ? ಇಂಟು 10 ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಇಂಟು 10 ಮಾಡಿದ್ರೆ ಡಿವೈಡ್ ಮಾಡ್ಬೇಕಾಗತ್ತಲ್ಲ, ಅದಕ್ಕೆ ನಾನು ಇದನ್ನ ಏನಂತ ಬರಿತೀನಿ ಅಂತ ಜಸ್ಟ್ ಈ ರೀತಿ ಬರ್ತೀನಿ. ಪಾಯಿಂಟ್ ಒಳಗೆ ಕ್ಯಾನ್ಸಲ್ ಮಾಡ್ತೀನಿ, ಅಂದ್ರ 21/10 ಅಂತ ಬರಿತೀನಿ. 21/10 ಅಂತ ಬರಿತೀನಿ. 21/10 ಅಂತ ಬರಿತೀನಿ. ಯಾಕೆ ಹಿಂಗ್ ಬರ್ದೆ ಅಂತಾರ? ಈ ಪಾಯಿಂಟ್ ಕ್ಯಾನ್ಸಲ್ ಆಗ್ಬೇಕಾದ್ರೆ ಇಂಟು 10 ಮಾಡಿದೆ, ಕೆಳಗೆ ಕೂಡ ಇಂಟು 10 ಮಾಡ್ಕೋಬೇಕು. ಓಕೆ, ಈ ಕಡ್ತಾ ಹೊಡಿತೀನಿ. 3 1ರಲ್ಲಿ
3 7 21 ಈ 7 ಕ್ಯಾನ್ಸಲ್, ಇದು ಹೋಯ್ತು ಇದು ಹೋಯ್ತು ಇದು ಹೋಯ್ತು, ಇಷ್ಟು ಹೋಯ್ತಲ್ಲ, ಇನ್ ಬಿಟ್ಬಿಡ್ರಿ. ಈಗ ಬರ್ರಿ ಈ 21 ಇಂಟು 21 ಅಂತಾರ ಎಷ್ಟಾಗತ್ರಿ? ಈಗ 10 ಇಂಟು 10 ಇಂಟು 10 ಅಂತಾರ 1000 ಆಗುತ್ತ. 1000 ಇತ್ತು ಅಂತ ನಮ್ಗೆ ಇಲ್ಲಿ ಪಾಯಿಂಟ್ ಇಡಕ್ ಈಸಿ ಆಗುತ್ತೆ. ಮೊದಲ್ ಮ್ಯಾಗಿನೂ ಇಂಟು ಮಾಡ್ಕೊಳ್ರಿ. ಓಕೆ, ಮ್ಯಾಗಿನೂ ಇಂಟು ಮಾಡ್ಕೊಂಡ್ರಿ ಅಂತಾರ ನೋಡ್ರಿ. 22 ಇಂಟು 2 ಅಂತಾರ 44. ಓಕೆ, ಇನ್ 21 ಇಂಟು 21 ಅಂತಾರ 441. ಇವೆರಡು ಇಂಟು ಮಾಡಿದ್ರೆ ಎಷ್ಟು? 21 ಸ್ಕ್ವೇರ್ 441 ಇಂಟು 22 ಎರಡರಲ್ಲೇ 44. ಓಕೆ, 44 ಇಂಟು ಮಾಡಿ. 4 ಒಂದ್ರಲ್ಲೇ 4, 4 4ರಲ್ಲೇ 16, 1 ಕ್ಯಾರಿ, 4 4ರಲ್ಲಿ 16 1 ಅಂತಾರ 17 ಆಯ್ತು. ಇನ್ನ ಇಲ್ಲಿ ಇಂಟು, ಮತ್ತೆ ಈ 4ರಲ್ಲಿ ಇಂಟು ಮಾಡಿದ್ರೆ ಇಷ್ಟ ಬರ್ಬೇಕಲ್ಲ, 1764. 4 6 7 1 ಮತ್ತೆ ಇಂಟು ಮಾಡಿದ್ರೆ ಅಷ್ಟೇ ಬರುತ್ತೆ. ಈಗ 4 10 ಆಯ್ತು. ನೆಕ್ಸ್ಟ್ 7 7 14 ಮತ್ತ 1 7 8 8 1 9 ಇದೊಂದು 19.40 19.404. ಓಕೆ, ಪಾಯಿಂಟ್ ಯಾಕಿಟ್ಟೆ ಇಲ್ಲಿ? ಇಷ್ಟು ಇಂಟು ಮಾಡಿದ್ರೆ ಬಂತು. ಪಾಯಿಂಟ್ ಯಾಕೆ ಇಟ್ಟೆ ಅಂತಾರೆ 3 ಅಂಕಿಯಿಂದ. 10 ಇಂಟು 10 ಇಂಟು 10 ಅಂತ ಐತಲ್ಲ, 10 ಇಂಟು 10 ಇಂಟು 10 ಅಂತ ನೋಡ್ರಿ. ಇವಾಗ 19,404 ಬಂದೈತಿ. ಡಿವೈಡೆಡ್ ಬೈ 1000 ಅಂತ ಅಂದ್ಕೊಂಡ್ರೆ 10 ಇಂಟು 10 ಇಂಟು 10 ಅಂತಾರ ಡಿವೈಡೆಡ್ ಬೈ 1000 ಅಂತಂದ್ರೆ ಈ 3 0 ಕ್ಯಾನ್ಸಲ್ ಮಾಡ್ಬೇಕಾದ್ರೆ ಇಲ್ಲಿ ಏನ್ ಮಾಡ್ಬೇಕು ಹೇಳ್ರಿ? ಇಲ್ಲಿ 3 ಅಂಕಿಯಿಂದ ಪಾಯಿಂಟ್ ಇಡ್ಬೇಕು. ಎಷ್ಟು ಅಂಕಿಯಿಂದ? 3 ಅಂಕಿಯಿಂದ. 3 ಅಂಕಿಯಿಂದ ಪಾಯಿಂಟ್ ಇಟ್ರಿ ಅಂತ ನೋಡ್ರಿ 19.404. ಯಾವ್ದೈತಿ ಆಪ್ಷನ್? 19.4 ಅನ್ನೋದು ಇದು ಐತಿ. ಓಕೆ, ಅರ್ಥ ಆಗೈತಿ ಅಂತ ಅನ್ಕೊಂತೇನೆ. ಮುಂದೆ ಹೋಗೋಣ. ಎಸ್, ವೆರಿ ಸಿಂಪಲ್ ಪ್ರಶ್ನೆ. ಇನ್ನೊಂದು ಏನದ ನೋಡ್ರಿ. ರಮೇಶ್ ಅವರು ಒಂದು ವಸ್ತುವನ್ನು 230ಕ್ಕೆ ಮಾರುವ ಮೂಲಕ 46 ರೂಪಾಯಿ ಲಾಭವನ್ನು ಗಳಿಸುತ್ತಾರೆ. ಇಷ್ಟಕ್ ಮಾರಾತಾರೆ. ಈಗ ಓಕೆ, ಇಷ್ಟಕ್ ಮಾರಾತಾರೆ 236 ರೂಪಾಯಿ ಲಾಭ ಆಗತೈತಿ. ಅಂದ್ರೆ ಈ 236ರಾಗ ಲಾಭ ಐತಿ. ಓಕೆ, ಕೊಂಡ ಬೆಲೆ ಕಂಡು ಹಿಡ್ಕೋಬೇಕು ಅಂತಂದ್ರ ಏನ್ ಮಾಡ್ಬೇಕು ಹೇಳ್ರಿ? ಈ ಲಾಭ ತೆಗಿಬೇಕಲ್ಲ. ಈ 236ರಾಗ ಲಾಭ ಐತಿ. ಕೊಂಡ ಬೆಲೆ ಎಷ್ಟೈತಿ ಗೊತ್ತಿಲ್ಲ, ಬಟ್ 236ಕ್ಕೆ ಮಾರಾತನ 46 ರೂಪಾಯಿ ಲಾಭ ಆಗೈತಿ. 236 ರೂಪಾಯಿಗೆ ಮಾರಿದಾನ 46 ರೂಪಾಯಿ ಲಾಭ ಆಗೈತಿ. ಅಂದ್ರೆ ಲಾಭ ತೆಗದ್ರಿ ಅಂತ ಕೊಂಡ ಬೆಲೆ ಸಿಗುತ್ತಲ್ಲ. ಅಂದ್ರೆ 236ರಾಗ 46 ತೆಗಿರಿ ಎಷ್ಟಾಗತ್ತ? 190 ಅಥವಾ 190. ಓಕೆ, ಇದೇ ಏನು ಅಂತಾರ? ಕಾಸ್ಟ್ ಪ್ರೈಸ್. ಓಕೆ, ಇದು ಕಾಸ್ಟ್ ಪ್ರೈಸ್. ಹಂಗಾರ ನೋಡ್ರಿ, ಕಾಸ್ಟ್ ಪ್ರೈಸ್ ಎಷ್ಟೈತಿ ಅಂತಾರ 190 ಐತಿ. ಈ 236ರಾಗ ಲಾಭ ಐತಿ ಎಷ್ಟು? 46 ರೂಪಾಯಿ. ಲಾಭ ತೆಗದ್ರಿ ಅಂದ್ರೆ ಕೊಂಡ ಬೆಲೆ 90. ಈಗ 190 ರೂಪಾಯಿ ಕೊಂಡ ಬೆಲೆ ಐತಿ. ಲಾಭ ಎಷ್ಟಾಗತೈತ್ರಿ? ಪ್ರಾಫಿಟ್ 46 ರೂಪಾಯಿ ಆಗತೈತಿ. ಅರೆ ಈ 190ಕ್ಕೆ 46 ಪ್ರಾಫಿಟ್ ಆಗತೈತಿ ಅಂತಾರ 190ಕ್ಕೆ 46 ರೂಪಾಯಿ ಪ್ರಾಫಿಟ್ ಆಗತೈತಿ. ಪರ್ಸೆಂಟೇಜ್ ಅಂತ ಇಂಟು 100. ಈಗ ಈ 0 ಕ್ಯಾನ್ಸಲ್. 19ರಲ್ಲಿ ಇದೋಗಲ್ಲ 46 ಇಂಟು 10 ಅಂತಾರ 460 ಡಿವೈಡೆಡ್ ಬೈ 19. ಕಡ್ತಾ ಹೊಡೀರಿ. ಇವಾಗ 19 ಒಂದರಲ್ಲೇ 19 ಎರಡರಲ್ಲೇ 38. ಇನ್ನ ಎಷ್ಟು ಉಳಿತ್ರಿ? 38 ಅಂತಾರ ಈ ಕಡೆ 6 8 ಉಳಿತು 80 ಆಯ್ತು. 19 4ರಲ್ಲೇ 76. 24 ಇದ್ದಿದ್ ನೋಡ್ರಿ ಎಲ್ಲೈತಿ ಆಪ್ಷನ್? ಇಲ್ಲೈತಿ. ಆನ್ಸರ್ ಸರಿ. ಮುಂದೆ ಹೋಗೋಣ. ಎಲ್ಲಾನು ಬಿಡಿಸೋ ಅವಶ್ಯಕತೆ ಇಲ್ಲ, ಜಸ್ಟ್ ಆನ್ಸರ್ ಸಿಕ್ತು ಅಂತಾರ ಮುಂದೆ ಸ್ಕಿಪ್. ಓಕೆ, ಈಗ ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್. ಏನೈತಿ ನೋಡ್ರಿ 25 ಅನುಕ್ರಮ ಸ್ವಾಭಾವಿಕ ಸಂಖ್ಯೆಗಳಲ್ಲಿ ಕೊನೆಯ 13 ಸಂಖ್ಯೆಗಳ ಸರಾಸರಿ 39 ಆಗಿದೆ. ಹಾಗಾದರೆ ಎಲ್ಲಾ 25 ಸಂಖ್ಯೆಗಳ ಸರಾಸರಿ ಎಷ್ಟು? ನೋಡ್ರಿ, ಇಲ್ಲಿ ಕ್ರಮ ಸಂಖ್ಯೆ ಅದಾವ. 25 ಅನುಕ್ರಮ ಸ್ವಾಭಾವಿಕ ಸಂಖ್ಯೆಗಳು ಅಂತಾರ ಕಂಟಿನ್ಯೂಸ್ ಆಗಿ ಕಾನ್ಸಿಕ್ಯೂಟಿವ್ ನಂಬರ್ಸ್. ಓಕೆ, ಕಂಟಿನ್ಯೂಸ್ ಆಗಿರ್ತಕ್ಕಂಥ ನಂಬರ್ಸ್, ಕಾನ್ಸಿಕ್ಯೂಟಿವ್ ನಂಬರ್ಸ್, ನ್ಯಾಚುರಲ್ ನಂಬರ್. ನೋಡ್ರಿ, ಕಾನ್ಸಿಕ್ಯೂಟಿವ್ ನ್ಯಾಚುರಲ್ ನಂಬರ್ಸ್ ಅಂತ ಅನ್ನತ್ತಾರ. ಸ್ವಾಭಾವಿಕ ಸಂಖ್ಯೆಗಳು ಅಂದ್ರೆ 1 2 3 4 5 ಹಿಂಗ, ಅಂದ್ರೆ ಎಲ್ಲಿಂದ ಸ್ಟಾರ್ಟ್ ಆಗ್ತಾವಲ್ಲ ಅಲ್ಲಿಂದ ಕಂಟಿನ್ಯೂ. ಓಕೆ, ಈಗ ಈ ರೀತಿ ಕಾನ್ಸಿಕ್ಯೂಟಿವ್ ನಂಬರ್ಸ್ ಯಾವಾಗ ಇದ್ದಿರ್ತಾವೋ ಅವಾಗ ನಮ್ಗೆ ಎವರೇಜ್ ಎಲ್ಲಿ ಇರ್ತೈತಿ ಅಂತಾರ ಮಿಡಲ್ ಆಗಿದ್ರಿ. ಅಂದ್ರೆ ಈಗ ಸ್ವಲ್ಪ ಹೇಳ್ತೀನಿ ನೋಡ್ರಿ, 1 2 3 4 5 ಈ ಒಂದು ಕಾನ್ಸಿಕ್ಯೂಟಿವ್ ನಂಬರ್ಸ್. ಈ 5 ಸಂಖ್ಯೆದ ಎವರೇಜ್ ಯಾವ್ದು ಅಂತಾರ 3 ಅಂತ ಹೇಳ್ತೀನಿ ನಾನು. ಎವರೇಜ್ ಅನ್ನ ನಾವೇನ್ ಮಾಡ್ತೀವಿ? 1 + 2 3, 3 + 3 6, 6 + 4 10, 10 + 5 ಅಂತಾರ 15. ಟೋಟಲ್ ಸಮ್ 15 ಆಯ್ತು. ಡಿವೈಡೆಡ್ ಬೈ ಎಷ್ಟು ಸಂಖ್ಯೆ ಅದ? 1 2 3 4 5. 5ರಲ್ಲೇ ಕಟ್ತಾ ಹೊಡಿತೀವಿ. 5 ಒಂದರಲ್ಲೇ 5 ಮೂರಲೆ. ಈ ರೀತಿ ಇದು ಪ್ರೊಸೀಜರ್. ಓಕೆ, ಈ ರೀತಿ ನಾವು ಎವರೇಜ್ ಕಂಡು ಹಿಡಿತೀವಿ. ಬಟ್ ಯಾವಾಗ ಸಂಖ್ಯೆಗಳು ಕಂಟಿನ್ಯೂಸ್ ಆಗಿರ್ತಾವ ಅಂದ್ರೆ ಈ ಡಿಫ್ರೆನ್ಸ್ ಯಾವಾಗ ಸೇಮ್ ಇರ್ತಾವೋ, ಡಿಫ್ರೆನ್ಸ್ ನೋಡ್ರಿ 1 ಐತಿ 1 ಐತಿ 1 ಐತಿ 1 ಐತಿ, ಈ ರೀತಿ ಡಿಫ್ರೆನ್ಸ್ ಸೇಮ್ ಇದ್ದಾಗ ಮಿಡಲ್ ಇರೋದು ಏನಾಗಿರ್ತೈತಿ ಅಂದ್ರೆ ಸರಾಸರಿ ಆಗಿರ್ತೈತಿ. ಈ ಕಡೆ ಅಂದ್ಬಿಡ್ತೀವಿ, ಈ ಕಡೆ ಅಂದ್ಬಿಡ್ತೀವಿ, ಈ ಕಡೆ ಅಂದ್ಬಿಡ್ತೀವಿ, ಈ ಕಡೆ ಅಂದ್ಬಿಡ್ತೀವಿ. ಹಂಗಾರೆ ಮಿಡಲ್ 3 ಐತಿ, ಇದು ಸರಾಸರಿ ಆಗಿರ್ತೈತಿ. ಓಕೆ, ಹಾಗಾದ್ರೆ ಈಗ ಎಲ್ಲಾ ಸಂಖ್ಯೆಗಳದ್ದು ನೋಡ್ರಿ ಈ ಕೊನೆಯ
ಕೊನೆಯ 13 ಸಂಖ್ಯೆಗಳ ಸರಾಸರಿ 39 ಅಂತಾರ. ಸರಾಸರಿ ಅನ್ನೋದು ಎಲ್ಲಿರ್ಬೇಕೀಗ? ಮಿಡಲ್ ಇರ್ಬೇಕಲ್ಲ. ಸ್ವಲ್ಪ ಯಾರಿಗೆ ಬೇಸಿಕ್ ಗೊತ್ತಿರ್ತೈತೆ ಅವ್ರಿಗೆ ಈಜಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಎಸ್, ಓಕೆ. ಈಗ ನೋಡ್ರಿ, ಇಲ್ಲಿ ಸರಾಸರಿ 39 ಅಂದ್ರೆ ಲಾಸ್ಟ್ 13 ನಂಬರ್, ಲಾಸ್ಟ್ 13. ಓಕೆ, ಈ 13 ನಂಬರ್ದು ಸರಾಸರಿ ಎಷ್ಟೈತಿ? 39. ಅಂದ್ರೆ ಇದು 13 ಅಂತಾರ. ಇದನ್ನ ಬಿಟ್ಟು ಈ ಕಡೆ 6 ಮುಂದೆ ಹೋಗ್ಬೇಕು, ಈ ಕಡೆ 6 ಹಿಂದ್ ಬರ್ಬೇಕು. ಅಂದ್ರೆ ಇಲ್ಲಿದು ಸಂಖ್ಯೆ ಸಿಗುತ್ತೆ ಲಾಸ್ಟ್ ನಂಬರ್, ಮತ್ತೆ ಇಲ್ಲಿದು ಸಂಖ್ಯೆ ಸಿಗುತ್ತೆ. ಓಕೆ, ಈಗ ನೋಡ್ರಿ, ಇಲ್ಲಿ ಈ ಸಂಖ್ಯೆ ಬರ್ಬೇಕು ಅಂತಾರೆ. ಈಗ ಏನ್ ಮಾಡ್ಬೇಕು? ಮುಂದ್ 6 ಹೋಗ್ಬೇಕು, ಹಿಂದ್ 6 ಬರ್ಬೇಕು. ಈ 6 12, ಇದೊಂದು 13 ಆಯ್ತಾ? ಅಂದ್ರೆ ಈ ನ್ಯಾಚುರಲ್ ನಂಬರ್ ಅಂತಾರೆ ಕಂಟಿನ್ಯೂಸ್ ಆಗಿ. 39ಕ್ಕೆ 6 ಕೂಡ್ಸರೆ ಎಷ್ಟು? 45. ಇದು ಲಾಸ್ಟ್ ಸಂಖ್ಯೆ. ಓಕೆ, ಇನ್ನು ಇದ್ರದ್ದು ಇಲ್ಲಿ ಸಂಖ್ಯೆ 39ರಾಗ 6 ಮೈನಸ್ ಮಾಡಿದ್ರಿ ಅಂತಾರ ಎಷ್ಟು ಬರುತ್ತ್ರಿ? 39 ಮೈನಸ್ ಅಂದ್ರೆ 33 ಬರುತ್ತೆ. ಓಕೆ, ಈಗ 13 ಸಂಖ್ಯೆ ಅದು, ಬಟ್ ಎಷ್ಟು ಆಗ್ಬೇಕು? 25 ಆಗ್ಬೇಕು ಅಂತಾರೆ. ಇನ್ನ ಹಿಂದ್ ಹೋಗ್ಬೇಕಲ್ರಿ, ಇನ್ನ 25 ಆಗ್ಬೇಕ್ರಿ. ಇನ್ನ ಎಷ್ಟು ಹೋಗ್ಬೇಕ್ರಿ? ಟೋಟಲ್ ಈಗ 13 ಅದು. ಈ 25ರಾಗ 13 ತೆಗದ್ರಿ ಅಂತಾರೆ ಎಷ್ಟು ಉಳಿತಾವ? ಇನ್ನು 12 ಸಂಖ್ಯೆ ಉಳಿತಾವ. ಇನ್ನ 12 ಇಂದ ಹೋಗ್ಬೇಕು. ಬರೀ 33ರಾಗ 12 ತೆಗಿರಿ, 33ರಾಗ 12 ತೆಗದ್ರಿ ಅಂತಾರ 21 ಉಳಿತಾವ. ಎಷ್ಟು ಬರುತ್ತೆ ಹೇಳ್ರಿ? 21. ಇದು ಫಸ್ಟ್ ನಂಬರ್, ಇದು ಲಾಸ್ಟ್ ನಂಬರ್. ಈಗ ಹೇಳಿದೆ ನಾನು, ಏನ್ ಹೇಳಿದೆ? 1 2 3 4 5 ಮಿಡಲ್ ಆಗಿರೋದು ಎವರೇಜ್ ಇರ್ತದ ಅಂತ ಹೇಳಿದೆ. ಇಲ್ಲಿ ಮಿಡಲ್ ಇಟ್ಕೊಂಡು ಆ ಕಡೆ ಈ ಕಡೆ ತಕೊಂಡೆ ಸಂಖ್ಯೆ. ಬಟ್ ಈ ರೀತಿ ಇದ್ದಾಗ ಇನ್ನೊಂದು ಮೆಥಡ್ ಏನಪ್ಪಾ ಅಂತಾರ, ಫಸ್ಟ್ ನಂಬರ್ ಲಾಸ್ಟ್ ನಂಬರ್, ಫಸ್ಟ್ ನಂಬರ್ ಲಾಸ್ಟ್ ನಂಬರ್. ಈ 1 + 5 ಅಂತಾರೆ 6 ಡಿವೈಡ್ ಬೈ 2 ಮಾಡಿದ್ರು ಎವರೇಜ್ ಸಿಕ್ಬಿಡುತ್ತೆ. ಅಂದ್ರೆ 3 ಅಂತ ಹೇಳಿ. ಯಾವಾಗ ಡಿಫರೆನ್ಸ್ ಸೇಮ್ ಇರುತ್ತೋ ಮಿಡಲ್ ಇರೋದು ಎವರೇಜ್ ಆಗಿರುತ್ತಾ, ಮತ್ತೆ ಫಸ್ಟ್ ನಂಬರ್ ಲಾಸ್ಟ್ ನಂಬರ್ ಕೂಡಿಸಿ ಡಿವೈಡ್ 2 ಮಾಡಿದ್ರು ಎವರೇಜ್ ಇರುತ್ತೆ. ಅಂದ್ರೆ ಫಸ್ಟ್ ನಂಬರ್ 21 ಐತಿ, ಲಾಸ್ಟ್ ನಂಬರ್ 45 ಐತಿ. 21 + 45 ಡಿವೈಡೆಡ್ ಬೈ 2. ನೋಡ್ರಿ ಎಷ್ಟಾಗುತ್ತೆ? 21ಕ್ಕೆ 45 ಕೂಡಿಸಿದ್ರ 46, 66 ಆಗುತ್ತೆ ಡಿವೈಡೆಡ್ ಬೈ 2. ಅಂದ್ರೆ ಎಷ್ಟಾಗುತ್ತೆ ಹೇಳ್ರಿ? 2 ಒಂದರ್ಲೆ 2 ಮೂರ್ಲೆ 6, 2 ಮೂರ್ಲೆ 6. ಅಂದ್ರೆ ಎಷ್ಟು? 33. ಯಾವ ಆಪ್ಷನ್ ಅಂತಾರ? ಆಪ್ಷನ್ 2 ಅನ್ನೋದು ಸರಿ. ಅರ್ಥ ಆಗೈತಿ ಅಂತ ಅನ್ಕೊಂತೀನಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಎಸ್, ಈ ಕ್ವಶನ್ ನೋಡ್ರಿ, ಬಾರಿ ಅದ ನೋಡ್ರಿ ಕ್ವಶನ್ ಇದು. ಇದನ್ನೆಲ್ಲೂ ನೋಡ್ರಲ್ಲ ನೀವು ಈ ರೀತಿ ಪ್ರಶ್ನೆಯನ್ನ. ಬಟ್ ಹೇಳಿದ ನಂತರ ಇಷ್ಟೇನಾ ಅಂತ ಅನಿಸ್ತೈತಿ ಕ್ವಶನ್. ನೋಡ್ರಿ ಏನೈತಿ ಅಂತಾರ ಪ್ರಶ್ನೆ. ಒಂದು ಅಸಲು ಮೊತ್ತವನ್ನು ಒಂದು ನಿರ್ದಿಷ್ಟವಾದ ಚಕ್ರ ಬಡ್ಡಿ ಅಂದ್ರೆ ಕಂಪೌಂಡ್ ಇಂಟ್ರೆಸ್ಟ್ ದರದಲ್ಲಿ ವಾರ್ಷಿಕ ಬಡ್ಡಿ ಲೆಕ್ಕ ಇಯರ್ಲಿ ಐತಿ ಸಾಲವಾಗಿ ನೀಡಲಾಗುತ್ತದೆ. ಈ ಮೊತ್ತವು 3 ವರ್ಷಗಳ ಕೊನೆಯಲ್ಲಿ ನೋಡ್ರಿ ಆಫ್ಟರ್ 3 ಇಯರ್ಸ್ ಆದ ನಂತರ ಎಷ್ಟಾಗತ್ತೈತಿ? 1331. ಮತ್ತು 4 ವರ್ಷಗಳ ಕೊನೆಯಲ್ಲಿ 14,641 ಆಗ್ತದ. ಹಾಗಾದ್ರೆ ಅಸಲು ಹಣ ಎಷ್ಟು? ಓಕೆ, ನೋಡ್ರಿ ಇಷ್ಟ ಕೊಡ್ತಿದ್ರು, ಇಷ್ಟ ಕೊಟ್ಟು ಈ ಪ್ರಿನ್ಸಿಪಲ್ ಅಮೌಂಟ್ ಅಂದ್ರೆ ಇಲ್ಲಿ ಪ್ರಿನ್ಸಿಪಲ್ ಅಮೌಂಟ್ ಇರುತ್ತ, ಇಲ್ಲಿ ಅಮೌಂಟ್ ಇರುತ್ತೆ. ಓಕೆ, ಇಲ್ಲಿ ಪ್ರಿನ್ಸಿಪಲ್ ಅಮೌಂಟ್ ಮತ್ತೆ ಇಲ್ಲಿ ಅಮೌಂಟ್ ಅಂದ್ರೆ ಈ ರೇಷೋ. ಈಗ ಯಾವ್ದೋ ಒಂದು ಪರ್ಸೆಂಟೇಜ್ ಕೊಡ್ತಿದ್ರು ಅಂತಾರ, ಪ್ರಿನ್ಸಿಪಲ್ ರೇಷೋ ಮತ್ತು ಅಮೌಂಟ್ ರೇಷೋ ತಗೋತಿದ್ವಿ ನಾವು. ಯಾವ್ದೋ ಒಂದಿಷ್ಟು ಪರ್ಸೆಂಟೇಜ್ 20%, 10%, 30% ಏನೋ ಕೊಡ್ತಿದ್ರು ಅಂತಾರ, ರೇಷೋ ಬರ್ಕೊಂತಿದ್ರಿ. 3 ವರ್ಷ ಅಂತಾರ ಕ್ಯೂಬ್ ಮಾಡ್ಕೊಂತಿದ್ರಿ. ಅಮೌಂಟ್ ಕೊಟ್ಟಾರ ಅಂತಾರೆ, ಈ ರೇಷೋದಿಂದ ಕಡ್ತಾ ಹೊಡಿತಿದ್ರಿ. ಇಲ್ಲಿ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟಿತ್ತು ಅಂತಾರೆ, ಇದನ್ನ ಎಷ್ಟು ಅಂತ ಹೇಳ್ತಿದ್ರಿ. ಬಟ್ ಇಲ್ಲಿ ಎಲ್ಲೂ ಬಡ್ಡಿನೇ ಕೊಟ್ಟಿಲ್ಲ. ನೋಡ್ರಿ ಬಡ್ಡಿ ಹೆಂಗ್ ಕಂಡು ಹಿಡ್ಕೊಂತೀರಿ? ಫಸ್ಟ್ ಬಡ್ಡಿ ಕಂಡು ಹಿಡ್ಕೋಬೇಕು. ನೋಡ್ರಿ 3 ವರ್ಷಕ್ಕೆ ಎಷ್ಟಾಗತೈತಿ? 13,310 ಆಗತೈತಿ. ಅದ 4 ವರ್ಷಕ್ಕೆ ಎಷ್ಟಾಗತೈತಿ? 14,641 ಆಗತೈತಿ. ಎಷ್ಟು ವರ್ಷ ಗ್ಯಾಪ್ ಐತಿ? ಒಂದೇ ವರ್ಷ ಗ್ಯಾಪ್. ಒಂದೇ ವರ್ಷ ಗ್ಯಾಪ್ ಇತ್ತು ಅಂದ್ರೆ ಏನು ಮಾಡಂಗಿಲ್ಲ. 2 ವರ್ಷ ಇತ್ತು ಅಂತ ರೂಟ್ ತಗೋತೀವಿ. ಮೊದಲು ಪರ್ಸೆಂಟೇಜ್ ಬೇಕಾಗಿತ್ತು ನಮ್ಗೆ. ಇಲ್ಲಿ ಈ ಎಷ್ಟು ಪರ್ಸೆಂಟೇಜ್ ಗೊತ್ತಿತ್ತು ಅಂದ್ರೆ ಈಸಿಯಾಗಿ ಮಾಡ್ಕೊಂತೀವಿ. ಈ ಪರ್ಸೆಂಟೇಜ್ ಒಂದೇ ವರ್ಷ ಇತ್ತು ಅಂದ್ರೆ ಡೈರೆಕ್ಟ್ ಬಿಟ್ಟು ತಗೋಬೇಕು. 2 ವರ್ಷ ಇತ್ತು ಅಂದ್ರೆ ರೂಟ್ ತಗೋಬೇಕು. 3 ವರ್ಷ ಇತ್ತು ಕ್ಯೂಬ್ ರೂಟ್, 4 ವರ್ಷ ಇದ್ದ ಪವರ್ 4 ಹಿಂಗ್ ತಗೋಬೇಕಂತ ಹೇಳ್ಕೊಟ್ಟಿನಿ. ಈಗ ಹಂಗಾರೆ ಒಂದೇ ವರ್ಷ ಐತಿ ಅಂದ್ರೆ ಎಷ್ಟು ಜಾಸ್ತಿ ಆಗತೈತಿ ನೋಡ್ರಿ? 1,331 ರೂಪಾಯಿ ಬಡ್ಡಿ ಬರತೈತಿ. ಹಂಗಾರೆ ಈಗ ಈ 13,310 ರೂಪಾಯಿಗೆ 331 ರೂಪಾಯಿ ಬಡ್ಡಿ ಬರುತ್ತೆ. 1,331 ರೂಪಾಯಿ ಬಡ್ಡಿ ಬರತೈತಿ. ಪರ್ಸೆಂಟೇಜ್ ಅಂದ್ರೆ ಎಷ್ಟು ಐತಿ ಅಂತಾರ? 100. 100ಕ್ಕೆ ಕಂಡಿಡ್ಕೋಬೇಕು. ಈ 0 ಕ್ಯಾನ್ಸಲ್. ಈ 1331, ಈ 1331. ಹಾಗಾದ್ರೆ ಎಷ್ಟು ಪರ್ಸೆಂಟ್ ಬಡ್ಡಿ ಐತಿ ಅಂತಾರ? 10% ಬಡ್ಡಿ ಐತಿ. ಅಂದ್ರೆ 10% ಬಡ್ಡಿ ಐತಿ. ಅದು 3 ವರ್ಷಕ್ಕೆ ಎಷ್ಟಾಗತೈತಿ? 13,310 ಆಗತೈತಿ. ಅಂದ್ರೆ ಈ ಪ್ರಿನ್ಸಿಪಲ್ ಬೇಕಾಗೈತಿ. ಅಂದ್ರೆ ಈ 10% ಅಂದ್ರೆ ಫ್ರಾಕ್ಷನ್ ವ್ಯಾಲ್ಯೂ ಎಷ್ಟಾಗುತ್ತೆ? ಫ್ರಾಕ್ಷನ್ ವ್ಯಾಲ್ಯೂ 1/10 ಆಗುತ್ತೆ. ಓಕೆ, ಈಗ 10% 10 ಡಿವೈಡ್ ಬೈ 100 ಮಾಡ್ತೀವಿ, ಅದು 1/10 ಆಗುತ್ತೆ. ಚಕ್ರ ಬಡ್ಡಿ ಅಂದ್ರೆ ಕೂಡಿಸ್ಬೇಕು. ಇದು 10 ರೇಷೋ ಪ್ರಿನ್ಸಿಪಲ್, ಇದು ಅಮೌಂಟ್ ಎಷ್ಟಾಗುತ್ತೆ ಕೂಡಿಸಿದ್ರಿ ಅಂತ 11 ಆಗುತ್ತೆ. ಈ 1330 3 ವರ್ಷ ಇತ್ತು. ಹಂಗಾರೆ 3 ವರ್ಷ ಅಂತಾರೆ ಏನ್ ಮಾಡ್ಕೋಬೇಕು ಹೇಳ್ರಿ? ಕ್ಯೂಬ್ ಮಾಡ್ಕೋಬೇಕು. 2 ವರ್ಷ ಅಂತಾರ ಸ್ಕ್ವೇರ್ ಮಾಡ್ಕೋಬೇಕು. 4 ವರ್ಷ ಅಂತಾರ ಪವರ್ 4 ಮಾಡ್ಕೋಬೇಕು. ಓಕೆ, 10 ಕ್ಯೂಬ್ ಎಷ್ಟು? 10,000. ಓಕೆ, 11 ಕ್ಯೂಬ್ ಎಷ್ಟು? ಸಾರಿ 10 ಕ್ಯೂಬ್ ಎಷ್ಟು? 10,000 ಅಲ್ಲ 1000.
ಇನ್ನ ಇದು ಎಷ್ಟಾಗುತ್ತೆ ಅಂತಾರ 1331. ಇದು ರೇಷಿಯೋ, ಇದು ಪ್ರಿನ್ಸಿಪಲ್ ರೇಷಿಯೋ, ಇದು ಅಮೌಂಟ್ ರೇಷಿಯೋ. ಅಂದ್ರೆ ಇಲ್ಲಿ 3 ವರ್ಷ ಆದ ನಂತರ ಅಮೌಂಟ್ ಎಷ್ಟೈತಿ? 13,310 ಐತಿ. ಅಂದ್ರೆ ಇದು ಎಷ್ಟು ನೋಡ್ರಿ, 1331 ಒಂದ್ರಲ್ಲೇ 31, ಇದೊಂದು 0 ಅಂತಾರೆ 1 part 10 ಆಯ್ತು. ಇದ 10 ಇಲ್ಲಿ ಇಂಟು ಮಾಡಿದ್ರಿ ಅಂತ 1 0 ಜಾಸ್ತಿ ಆಗುತ್ತೆ, ಅಂದ್ರೆ 10,000 ಆಗುತ್ತೆ. ಇದು ಪ್ರಿನ್ಸಿಪಲ್ ಅಮೌಂಟ್. ಎಲ್ಲೈತಿ? 4 ಅನ್ನೋದು ಸರಿ. ಕ್ಲಿಯರ್ ಆಗೈತಿ ಅಂತ ಅನ್ಕೊಂತೀನಿ. ಹಾಗಾದ್ರೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಎಸ್, ವೆರಿ ಇಂಥದೊಂದು ಕ್ವಶನ್ ಆಲ್ರೆಡಿ ನಾನು ಏನ್ ಮಾಡೀನಿ ಅಂತಾರ ಬಿಡಿಸೀನಿ ನೋಡ್ರಿ. ಇಂಥದೊಂದು ಕ್ವಶನ್ ಬಿಡಿಸೀನಿ ನೋಡ್ರಿ. ಇಂಥದೊಂದು ಕ್ವಶನ್ ಬಿಡಿಸೀನಿ ನಾನು. ನೋಡೋಣ ಏನ್ ಯಾರಿಗೆ ನೆನಪೈತಿ ಅಂತ ನೋಡೋಣ. ಇದಕ್ಕೊಂದು ಇದನ್ನ ಬರ್ಸಿದ್ದೆ ನಾನು, ಟ್ರಿಕ್ ಆಗ್ತೈತಿ ನೆನಪಿಟ್ಕೊಡ್ರಿ ಅಂತೇಳಿ. ಈ ರೀತಿ ಯಾವಾಗ ಸಿರೀಸ್ ಬರುತ್ತೋ ಅವಾಗ ಇದನ್ನ ನೆನಪಿಟ್ಕೊಡ್ರಿ ಅಂತ ಹೇಳಿದ್ದೆ. 1 divided by ಡಿಫರೆನ್ಸ್ ಇಂಟು 1 divided by ಫಸ್ಟ್ ನಂಬರ್ ಮೈನಸ್ 1 divided by ಲಾಸ್ಟ್ ನಂಬರ್ ಮಾಡ್ರಿ ಅಂತ ಹೇಳಿದ್ದೆ. ಇದು ಯಾರಿಗೆ ಗೊತ್ತಿರುತ್ತೋ ಅವ್ರು ಈಸಿಯಾಗಿ ಸಾಲ್ವ್ ಮಾಡ್ಕೊಂತೀರಿ. ಈಗ ಇಲ್ಲಿ 1 ಅಂತಾರೆ, ಇಲ್ಲಿ 1 ಇತ್ತು ಅಂದ್ರೆ 1, ಇಲ್ಲ ಇಲ್ಲಿ 2 ಇತ್ತು ಅಂದ್ರೆ 2 ಅಷ್ಟು ತಗೋಬೇಕು. ಈಗ 2 divided by ಇಲ್ಲಿ 2 ಐತಲ್ಲ ಅದಕ್ಕೆ 2 ತಗೋಬೇಕು. ಡಿಫರೆನ್ಸ್ ಅಂತಾರೆ ಇವೆರಡರ ಡಿಫರೆನ್ಸ್, 1 ಮತ್ತು 3 ಡಿಫರೆನ್ಸ್ 2, 3 ಮತ್ತು 5 ಡಿಫರೆನ್ಸ್ 2, 5 ಮತ್ತು 7 ಡಿಫರೆನ್ಸ್ 2, 45 ಡಿಫರೆನ್ಸ್ 2, ಈ ಡಿಫರೆನ್ಸ್ 2. ಅಂದ್ರೆ ಇದನ್ನ ಬಿಟ್ಟು ಬಿಡ್ರಿ, ಇಲ್ಲಿ 2/2 ಅಂತಾರೆ ಕ್ಯಾನ್ಸಲ್ 1 ಆಗುತ್ತೆ, ಬಿಟ್ಟು ಬಿಡ್ರಿ. ಇಂಟು 1 divided by ಫಸ್ಟ್ ಟರ್ಮ್ ಎಷ್ಟೈತಿ? 1 ಐತಿ, 1 ಮೈನಸ್ 1 divided by ಲಾಸ್ಟ್ ಟರ್ಮ್ ಎಷ್ಟೈತಿ? 47. ಈಗ ಇದನ್ನ ಮಾಡ್ಕೋಬೇಕು. ಹಾಗಾದ್ರೆ ಇದನ್ನ ಮಾಡ್ಕೋಬೇಕಂತ ನೋಡ್ರಿ ಯಾವ ರೀತಿ ಮಾಡ್ಕೊಂತೀರಿ. ನಮ್ಗೇನ್ ಬೇಕು ಇವಾಗ? ಫ್ರಾಕ್ಷನ್ಸ್ ಒಳಗೆ ಇದ್ದಿದ್ದು ಮೈನಸ್ ಮಾಡ್ಕೊಳ್ಳೋದು ಗೊತ್ತಿರ್ಬೇಕು. ಫ್ರಾಕ್ಷನ್ಸ್ ಒಳಗೆ ಇದ್ದಿದ್ದು ಮೈನಸ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀರಿ? ಇಲ್ಲಿ ಇಂಟು ಐತಿ, ಇರ್ಲಿ ಬಿಟ್ಬಿಡ್ರಿ. 1 ಐತಿ ಅಂದ್ರೆ ಬಿಟ್ಬಿಡ್ರಿ. ಈಗ 1 ಮತ್ತು 47 ಏನ್ ಮಾಡ್ತೀವಿ ಅಂತಾರೆ? LCM ತೆಗಿತೀವಿ. LCM ಎಷ್ಟು ಬರುತ್ತೆ ಅಂತಾರ? 47 ಬರುತ್ತೆ. ಅದನ್ನ ಇಲ್ಲಿ ಬರ್ಕೊಂತೀವಿ 47. ಇನ್ನು 1 ಎಷ್ಟರಲ್ಲೇ 47, 1 47 47 ಎಷ್ಟರಲ್ಲಿ 47, 47 ಒಂದರಲ್ಲೇ 47. ಈ 47 ಇಂಟು 1 ಅಂತಾರೆ 47, 1 ಇಂಟು 1 ಅಂತಾರೆ 1, 47 1 ಮೈನಸ್ ಮಾಡಿದ್ರೆ 46. 46 divided by 47. ಇದು ಆನ್ಸರ್ ಸರಿ. ಈ ರೀತಿ ಫ್ರಾಕ್ಷನ್ ಮಾಡೋದು ನಿಮ್ಗೆ ಕನ್ಫ್ಯೂಸ್ ಆಯ್ತು ಅಂತಾರ ಪ್ಲೇ ಲಿಸ್ಟ್ ಒಳಗೆ ಹೋಗ್ರಿ. ಪ್ಲೇ ಲಿಸ್ಟ್ ಒಳಗೆ ಹೋಗಿ ಒಂದ್ 8 ವಿಡಿಯೋ ಅದಾವ ಕಡತ ಹೊಡೆಯೋದು ಹೆಂಗ ಅಂತೇಳಿ. ಅದ್ ನಿಮ್ಗೆಲ್ಲಾನು ನೀಟಾಗಿ ನೋಡ್ಕೊಂಡ್ರಿ ಅಂತ ಇದ್ರದ್ದು ಅರ್ಥ ಆಗುತ್ತೆ. ಓಕೆ, ವೆರಿ ಸಿಂಪಲ್ ಕ್ವಶನ್ ಐತಿ. ಇಲ್ಲ ಜಸ್ಟ್ ಈ ಲಾಸ್ಟ್ ಟರ್ಮ್ ಬರೆಯೋದು ಏನ್ ಮಾಡೋದು ಅಂತಾರೆ, ಈ ರೀತಿ ಬಂದಾಗ ಇದ್ರಾಗ 1 ಮೈನಸ್ ಮಾಡೋದ್ರಿ. 47 1 ಮೈನಸ್ ಮಾಡಿ ಡೈರೆಕ್ಟ್ ಬರೆಯೋದು ಆನ್ಸರ್ ಆಗಿರ್ತೈತಿ. ನೆನಪಿಟ್ಕೊಳ್ರಿ. ಓಕೆ, ಅರ್ಥ ಆಗೈತಿ ಅಂತ ಅನ್ಕೊಂತೀನಿ. ಹಾಗಾದ್ರ ಇವತ್ತಿನ ತರಗತಿ ಒಳಗೆ ಇಷ್ಟು ಕ್ವಶನ್ ಸಾಕು. ಮತ್ತೆ ನೆಕ್ಸ್ಟ್ ಮುಂದಿನ ಕ್ವಶನ್ ಪೇಪರ್ ತಗೊಂಡು ಮುಂದೆ ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸೋಣ. ಜೈ ಹಿಂದ್, ಜೈ ಕರ್ನಾಟಕ.